ಆದರೆ ಹೇಗೆ ದುಡ್ಡಿನ ಅವಶ್ಯಕತೆ ಇರುತ್ತದೆಯೋ ಅದರಂತೆ ಮನುಷ್ಯನಿಗೆ ಜೀವನದಲ್ಲಿ ಕೀರ್ತಿ, ಧನ, ಗೌರವ ಇವೆಲ್ಲ ಸಿಗಬೇಕು ಅಂದರೆ ಪುಣ್ಯದ ಅತ್ಯಂತ ಅವಶ್ಯಕತೆ ಅದ. ಬಹುಶಃ ಇಂತಹ ಮಾತನ್ನು ಕೇಳಿ ಕೆಲವರಿಗೆ ವಿಚಿತ್ರ ಅನ್ನಿಸ್ತದೆ. ಸ್ವಾಮಿ, ನೀವು ಹೇಳೋದು ನಮಗೆ ಸರಿ ಅನಿಸೋದಿಲ್ಲ. ನಮ್ಮ ಕಣ್ಣೆದುರಿಗೆ ಎಷ್ಟೋ ಮನುಷ್ಯ ಪಾಪ ಮಾಡ್ತಾನೆ, ಆಡಬಾರ್ದು ಆಡ್ತಾನೆ, ಮಾಡಬಾರದ್ದನ್ನು ಮಾಡ್ತಾನೆ, ತಿನ್ನಬಾರದು ತಿಂತಾನೆ. ಬ್ಯಾಂಕ್ದಾಗ ಬ್ಯಾಲೆನ್ಸ್ ಅದ, ಮನೆ ಮೇಲೆ ಮಾಡಿ ಅದ, ಮನೆ ಮುಂದೆ ಗಾಡಿ ಅದ. ನೀವು ಹೇಳೋ ಮಾತು ನಮಗೆ ಸರಿ ಅನಿಸೋದಿಲ್ಲ ಅಂತ ಬಹುಶಃ ಎಲ್ಲರಿಗೂ ಅನ್ನಿಸ್ತದೆ, ಅವರಿಗೆ ಇವರಿಗಲ್ಲ. ಆದರೆ ಪುಣ್ಯಾತ್ಮರೇ, ಕೆಲವೊಂದು ಜನ ನೀವು ನೋಡಿರಿ, ಏನೂ ದುಡಿಯಂಗಿಲ್ಲ. ಅವರು ಕಳ್ಳತನ ಮಾಡೋಂಗಿಲ್ಲ, ಸುಳ್ತನ ಮಾಡೋಂಗಿಲ್ಲ, ದರೋಡಿ ಮಾಡೋಂಗಿಲ್ಲ, ವ್ಯಾಪಾರ ಮಾಡೋಂಗಿಲ್ಲ. ದಿನ ಮಸ್ತ್ ಇರ್ತಾರೆ, ಉಣ್ತಾರೆ, ತಿಂತಾರೆ, ಉಡ್ತಾರೆ. ಯಾಕೆ? ಬ್ಯಾಂಕ್ ಬ್ಯಾಲೆನ್ಸ್ ಅದ. ಆ ಬ್ಯಾಲೆನ್ಸ್ ಇರೋದರಿಂದ ಏನೂ ಮಾಡೋಂಗಿಲ್ಲವ, ಪರಂತು ಆನಂದಾಗಿರ್ತಾನೆ. ಹೇಗೆ ರಿಟೈರ್ಮೆಂಟ್ ಆದ ಕೂಡಲೇ ನೀವು ಆರಾಮಿರ್ತೀರಿ, ಹೋಗಂಗಿಲ್ಲ ಅಂಗಡಿಗೆ ಪಂಗಡಿಗೆ, ಹೆಂಗೆ ಎಲ್ಲ ವ್ಯವಸ್ಥೆ ಇರುತ್ತೆ, ಉಣ್ಕೋತಿರ್ತೀರಿ. ಹಂಗೆ ಜಗತ್ತಿನೊಳಗೆ ಯಾರೇ ತಪ್ಪು ಮಾಡಿ ಸುಖವಾಗಿದ್ದಾರೆ, ಪಾಪ ಮಾಡಿ ಕೀರ್ತಿವಂತರಾಗ್ಯಾರ ಅಂತ ಕೇಳಿದರೆ ನೀವು ನಿಮ್ಮ ತಲೆಗೆ ಪಕ್ಕ ಇಟ್ಕೋರಿ, ಪಾಪಕ್ಕೆ ಕೀರ್ತಿ ಬರೋಂಗಿಲ್ಲ, ಅಪಕೀರ್ತಿ ಬರ್ತದೆ. ಪಾಪ ಮಾಡಿ ಗಳಿಸೋದ್ರೆ ಅವನಿಗೆ ಆನಂದ ಬರೋಂಗಿಲ್ಲ, ಶ್ರೀಮಂತಿಕೆ ಬರ್ತದೆ. ಪರಂತು ಮನುಷ್ಯನ ಜೀವನದಲ್ಲಿ ನಾವು ಗಳಿಸೋದು, ಉಳಿಸೋದು, ಮಾಡೋದು ಎದಕ್ಕೆ ಅಂದ್ರೆ ಶಾಂತಿಗಾಗಿ, ಸಮಾಧಾನಕ್ಕಾಗಿ. ಸಮಾಧಾನ ಶಾಂತಿ ಇಲ್ಲ ಅಂತಂದ್ರೆ ಏನಿರ್ದೋಡೇನು. ನಿಜ ಬೋಧಿ ಒಂದಿಲ್ಲದಿದ್ದರೆ ಕಾನನದ ಬೆಳೆದಿಂಗಳು ಅಂತ ನಿಷ್ಫಲವು, ರಂಡೆಗೊದಗಿದ ಯೌವನದಂತೆ ನಿಷ್ಫಲವು. ಮನುಷ್ಯ ಅಡವಿ ಒಳಗೆ ಬಹಳ ಬೆಳಕದ, ಏನು ಕೆಲಸಕ್ಕೆ ಬರ್ತದ ಬೆಳಕು? ಯಾವ ಮನುಷ್ಯನಿಗೆ ಪ್ರಯೋಜನ ಅದ? ಅಡವಿಯೊಳಗೆ ಬೆಳೆದಿಂಗಳು ಬಿದ್ದರೆ ಏನು ಹುಲಿ ಕಡ್ಡಿ ತಿರುಗಾಡ್ತಾವೆ, ಮತ್ತೇನು ಇಲ್ಲ, ಮನುಷ್ಯನಿಗೆ ಉಪಯೋಗ ಬರೋಂಗಿಲ್ಲ. ಹಂಗೆ ಪಾಪಾತ್ಮನಿಗೆ ರೊಕ್ಕ ಬಂತು, ಅಧಿಕಾರ ಬಂತು ಅಂದ್ರೆ ಅದು ಯಾರಿಗೆ ಅನ್ಯರಿಗೆ ಅನುಕೂಲ ಆಗತಕ್ಕಂಥ ವಸ್ತು ಅಲ್ಲ. ಅದಕ್ಕೆ ಮ್ಯಾಲಿಂದ ಮ್ಯಾಲೆ ಮಹಾತ್ಮರು ನಮಗೆ ಪ್ರೀತಿಯಿಂದ, ಪ್ರೇಮದಿಂದ, ಸಹೃದಯದಿಂದ ಹೇಳ್ತಾರೆ, ತಮ್ಮ ಸಂಪತ್ತು ಪುಣ್ಯದಿಂದ ಗಳಿಸಿದ್ದು ಮಾತ್ರ ನಿನಗೆ ಶಾಂತಿ ಕೊಡ್ತದೆ. ಅದು ಕೇವಲ ಸುಖ ಸುಖ ಬೇರೆ, ಶಾಂತಿ ಬೇರೆ. ಮನೆ ಮೇಲೆ ಏರ್ ಕಂಡೀಷನ್ ಇತ್ತು, ಮನೆ ಮುಂದೆ ಗಾಡಿ ಇತ್ತು, ಬ್ಯಾಂಗ್ಲ ಮೇಲೆ ಸುಖ ಅದ, ಶಾಂತಿ ಇಲ್ಲ. ಸುಖ ಮಂದಿ ಕಣ್ಣಿಗೆ ಕಾಣ್ತದೆ, ಶಾಂತಿ ನಮಗೆ ಕಾಣ್ತದೆ, ಮತ್ತೊಬ್ಬರಿಗೆ ಕಾಣುವ ವಸ್ತು ಅಲ್ಲ. ಮನೆ ಬಿಟ್ಟು ಜಡೆಗಟ್ಟಿ ತಿರಿದೊಂದು ಮರುಳಾಗಿ ಹೋದರು. ಒಬ್ಬ ಪರಮಾತ್ಮನಿಂದ ಅಕ್ಕ ಮಾದೇವಿ ರಾಜ್ಯವನ್ನು ಬಿಟ್ಟು ಹುಚ್ಚಾಗಿ ತಿರುಗಾಡಲು ದುಃಖ ಇತ್ತ, ಶಾಂತಿ ಇತ್ತ. ಎನ್ನಂತೆ ಪುಣ್ಯಗೈದವರುಂಟೆ. ಎಂಥ ಮಾತಂತ! ನನ್ನಂಗೆ ಪುಣ್ಯ ಯಾರು ಮಾಡಿರ್ಬೇಕು? ಮನೆ ಬಿಟ್ಟು ಹೋದ್ರೆ ಮೈಯಾಗ ಅರಿವಿ ಉಡಾಕಿದ್ರೆ ಪುಣ್ಯ ಅಂತೀರಿ ನೀವು, ದುಃಖ ಅಂತೀರಿ. ಆಕೆ ಅಂತಾಳೆ, ಎನ್ನಂತೆ ಭಾಗ್ಯಗೈದವರುಂಟೆ, ಎನ್ನಂತೆ ಪುಣ್ಯಗೈದವರುಂಟೆ. ಜಗತ್ತಿನೊಳಗೆ ಯಾರು ಅದಾರೆ? ಇವತ್ತು ಚೆನ್ನ ಮಲ್ಲಿಕಾರ್ಜುನ ಭಕ್ತಳಾದೆ, ಗುರುವನ್ನು ಪ್ರಾಪ್ತಿ ಮಾಡಿಕೊಂಡೆ, ಪರಮಾತ್ಮನ ದಾರಿ ಹಿಡಿದೆ. ನನ್ನಂಥ ಭಾಗ್ಯವಂತರು, ಪುಣ್ಯವಂತರು ಈ ಜಗತ್ತಿನೊಳಗೆ ಯಾರಿಲ್ಲ. ಆ ಭಾಗ್ಯಕ್ಕಾಗಿ ರಾಣಿ ಪದವಿ ಬಿಟ್ಟಳು, ಆ ಭಾಗ್ಯಕ್ಕಾಗಿ ಶ್ರೀಮಂತಿಕೆ ಬಿಟ್ಟಳು, ಆ ಭಾಗ್ಯಕ್ಕಾಗಿ ಜನರ ಸಂಘವನ್ನು ಬಿಟ್ಟಳು, ಆ ಭಾಗ್ಯಕ್ಕಾಗಿ ಅರಿವಿ ತೊಳೆದು ಬತ್ತಲೆ ಆದಳು. ಪುಣ್ಯಾತ್ಮರೇ, ಅವ್ರಿಗೆ ನಾವೆಲ್ಲ ಹುಚ್ಚಂತೇವೇನು? ಹುಚ್ಚರೇನು? ದಡ್ರೇನವ್ರು? ಬುದ್ಧಿ ಇಲ್ಲೇನವ್ರಿಗೆ? ಪರಂತು ನಮಗೆ ಅವರಿಗೆ ಅರ್ಥ ಏನು? ನಾವು ಸುಖಾಪೇಕ್ಷಿಗಳು,
ಅವರು ಶಾಂತಿ ಅಪೇಕ್ಷೆಗಳು. ಸುಖ ಅಂತ ಅದಕ್ಕೆ ಅಂತಾರೆ, ನೋಡಿ ಮುಟ್ಟಿ ಉಂಡು ತಿಂದು ಏನು ಅನ್ನಿಸ್ತ ಅದಕ್ಕೆ ಸುಖ ಅಂತಾರೆ. ಪಿಕ್ಚರ್ ನೋಡಿ ಆನಂದ ಆಯಿತು, ಹಾಡು ಕೇಳಿ ಆನಂದ ಆಯಿತು, 2 ತುತ್ತು ಉಂಡು ಆನಂದ ಆಯಿತು. ಆ ಸುಖ ಬಹಳ ಹೊತ್ತು ಇರುವುದಿಲ್ಲ ಅನ್ನೋದು ನಿಮಗೆ ಗೊತ್ತದ. 1-2 ತುತ್ತು ಹೆಚ್ಚಾದರೆ ತ್ರಾಸ ಆಗ್ತದೆ. ಕೇಳಿ ಸಾಕ್ಬಿಡು, ಏನು ಹಚ್ಚಿದೆ, ಸಾಕಾಕದು. ಉಂಡು ಸಾಕಾಕದು. ನೋಡಿ ಇವೆಲ್ಲ ಸಾಕು ಅನ್ನಿಸೋದಕ್ಕೆ ಸುಖ ಅಂತಾರೆ. ಸಾಕು ಬೇಕು 2 ಎಲ್ಲಿ ಹೋಗ್ಯಾವ ಅದಕ್ಕೆ ಶಾಂತಿ ಅಂತಾರೆ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ನಾವೆಲ್ಲರೂ ಸುಖಾಪೇಕ್ಷಿಗಳು ಇದ್ದೇವೆ. ಶಾಂತಿ ಇಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಸುಖ ಅಂದಿಲ್ಲ ಅವರು, ಶಾಂತಿ ಶಾಂತಿ ಶಾಂತಿ. ಪರಂತು ನಾವು ಹಿಂಗೆ ಭ್ರಮಿಷ್ಠರಾಗಿದ್ದೇವೆ, ಭ್ರಾಂತಿಯಿಂದ ಕೂಡಿಕೊಂಡಿದ್ದೀವಿ. ಆ ಶಾಂತಿ ಪ್ರಾಪ್ತಿಗಾಗಿಯೇ ಪರಮಾತ್ಮ ದಯಪಾಲಿಸಿದ ಈ ಶರೀರವನ್ನು ಅನಂತ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲದಿಂದ ಬಂದ ಈ ಶರೀರವನ್ನು, ಶಾಂತಿಗಾಗಿ ಪಡೆದುಕೊಂಡು ಬಂದ ಶರೀರವನ್ನು ನಾವೆಲ್ಲ ಅಶಾಂತ ಮಾಡಿದ್ದೇವೆ. ನೋಡಿ ಶಾಂತಿ ಇಲ್ಲ, ಕೇಳಿ ಶಾಂತಿ ಇಲ್ಲ, ಮುಟ್ಟಿ ಶಾಂತಿ ಇಲ್ಲ, ಉಂಡು ಶಾಂತಿ ಇಲ್ಲ, ಗಳಿಸಿ ಶಾಂತಿ ಇಲ್ಲ. ಪಶ್ಚಾತ್ತಾಪ ಪಡ್ತಕ್ಕಂಥ ಪ್ರಸಂಗ ಬಂತಲ್ಲ. ಶಾಂತಿಗಾಗಿ ಕೊಟ್ಟ ಶರೀರದಲ್ಲಿ ಅಶಾಂತಿ. ಅಶಾಂತಿ ಯಾರು ಮಾಡೋದು? ಈ ಅಶಾಂತಿ ಬೈ ಪ್ರಾಡಕ್ಟ್ ಅದ, ನೀ ಮಾಡುದ್ದದ. ನೀ ನಾ ಅನ್ನೋದು ಬಿಡು, ಶಾಂತಿನೇ ಅದ. ನಿದ್ರೆ ಒಳಗೆ ನಾ ಅನ್ನೋದಿಲ್ಲ, ಶಾಂತಿನೇ ಅದ. ಅಲ್ಲಿ ದುಃಖ ಇಲ್ಲ, ಏನಿಲ್ಲ. ಎದ್ದಾಗ ನಾ ಅಂತ ಬರ್ತದೆ, ಅದರ ಜೊತೆಗೇ ದುಃಖ ಉತ್ಪನ್ನ ಆಗುತ್ತದೆ. ಪುಣ್ಯಾತ್ಮರೇ, ಶಾಸ್ತ್ರದಲ್ಲಿ ಈ ಪರಮಾತ್ಮ ಈ ದೇಹವನ್ನು ಕೊಟ್ಟದ್ದು ಯಾಕೆ ಅಂತ ಎಂದೂ ನಾವು ವಿಚಾರ ಮಾಡಿಲ್ಲ. 83 ಲಕ್ಷ ಜೀವರಾಶಿಗಳು ಯಾವುದನ್ನು ಮಾಡಲಿಕ್ಕೆ ಬರುವುದಿಲ್ಲವೋ, ಮಾಡಲು ಸಾಧ್ಯವಿಲ್ಲವೋ ಅದನ್ನೇ ಮಾಡಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ. ಈಗ ನಾವು ಏನು ಮಾಡಕತ್ತೀವಿ, ಇವು ದನ ಮಾಡ್ತಾವಿಲ್ಲ ಅಂತ ವಿಚಾರ ಮಾಡಿದ್ದೇವೇನು? 83 ಲಕ್ಷ ಇರುವೆ ಮೊದಲು ಮಾಡಿಕೊಂಡು ದನಗಳ ಪರ್ಯಂತರವಾಗಿ ಏನು ಮಾಡ್ತಾವ ಅವು ಮಾಡಲಾರ್ದನ್ನು ಮಾಡಲಿಕ್ಕೆ ಪರಮಾತ್ಮ ಈ ದೇಹ ಕೊಟ್ಟಾನ. ಹೌದಲ್ಲ? ನಾವು ವಿಚಾರ ಮಾಡಿದ್ದೇವೆ, ಅವು ಮಾಡಲಾರ್ದ ಕೆಲಸ ಏನು ಮಾಡಕತ್ತೇವಿ? ಏನು ಮಾಡಿಲ್ಲ. ಅದಕ್ಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ನೀ ಮನುಷ್ಯ ರೂಪದೊಳಗೆ ದನ ಇದ್ದಿ, 2 ಕಾಲಿನ ದನ ಅಂತಂದ್ರೆ ಅವು ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ 2 ಕಾಲಿನ ದನ. ವಿಚಾರ ಮಾಡಿದಿ, ದನ ಪಶು ಪಕ್ಷಿ ಪ್ರಾಣಿಗಳು ಮಾಡಲಾರಂಥ ಕೆಲಸ ನಾ ಏನು ಮಾಡಕತ್ತೀನಿ? ಮತ್ತೆ ಹೇಳ್ತಾನ, ನಿಮಗೆ ದನ, ನಾಯಕ ದನ ರೀ, ನನಗೆ ದನ ಅಂತೀರೇನು, ನನಗೆ ಕತ್ತೆ ಅಂತೀರೇನು, ನನಗೆ ಹಂದಿ ಅಂತೀರೇನು? ಮತ್ತು ಏನಿದ್ದೀಯಪ್ಪ? ಮನುಷ್ಯ ಇದ್ದಿ. ಮನುಷ್ಯ ಅಂತ ಯಾರಿಗಂತಾರಪ್ಪ? ಇವು ಯಾವ ಮಾಡಲಾರ ಕೆಲಸ ಮಾಡೋನಿಗೆ ಮನುಷ್ಯ ಅಂತಾರೆ. ಹೌದಲ್ಲ? ದನ ಕತ್ತಿ ಕುದುರೆ ಹಂದಿ ಯಾವ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ, ಆ ಕೆಲಸ ಮಾಡೋದಕ್ಕೆ ಮನುಷ್ಯ ಅಂತಾರೆ. ಮಾನಂ ವಹತಿ ಇತಿ ಮಾನವ. ಶಾಸ್ತ್ರ ಹೇಳಿದಂಗೆ ನಡೆಯೋನಿಗೆ ಮನುಷ್ಯ ಅಂದಾರೆ. ಅವಕ್ಕೆ ಶಾಸ್ತ್ರ ಇಲ್ಲ, ನೀತಿ ಇಲ್ಲ. ಹೀಗೆ ಇರಬೇಕು ಅನ್ನೋದಲ್ಲ, ಹೀಗೆ ಉಣ್ಬೇಕು ಅನ್ನೋದಿಲ್ಲ, ಇದೇ ನೋಡ್ಬೇಕು ಅನ್ನೋದಿಲ್ಲ, ಇದೇ ತಿನ್ಬೇಕು ಅನ್ನೋದಿಲ್ಲ. ಯಾವುದೂ ನಿಯಮ ಇಲ್ಲ ಅಲ್ಲ. ಅದಕ್ಕೆ ನಿನಗೆ ಹೇಳ್ಯಾರಲ್ಲ, ಉಣಕ್ಕೆ ನಿಯಮ, ನೋಡೋಕೆ ನಿಯಮ, ಕೇಳೋಕೆ ನಿಮಗೆ, ಮಾತಾಡೋಕೆ ನಿಮಗೆ, ನಡೆಯೋಕೆ ನಿಮಗೆ, ಹಿಡಿಯೋಕೆ ನಿಯಮ. ಎಷ್ಟು ನಿಯಮಗಳದಾವ ರೀ, ಎಷ್ಟು ನಿಯಮಗಳದಾವ. ಏನು ನೋಡ್ಬೇಕು ಅದೇ ನೋಡು, ಏನು ಕೇಳಬೇಕು ಅದೇ ಕೇಳು, ಏನು ತಿನ್ನಬೇಕು ಅದೇ ತಿನ್ನು, ಏನು ಮುಟ್ಟಬೇಕು ಅದೇ ಮುಟ್ಟು, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗು. ಅದಕ್ಕೆ ಮನುಷ್ಯ ಅಂತಾರೆ.
ಎಲ್ಲಿಗೆ ಹೋಗ್ಬೇಕ್ರಿ, ಎಲ್ಲಿ ಬಿಡ್ಬೇಕ್ರಿ, ಏನು ಕೇಳ್ಬೇಕ್ರಿ? ಅರೆ ಶಾಸ್ತ್ರದ ಬರ್ದಾರ, ಅತ್ತಲಿತ್ತ ಹೋಗದಂತೆ ಮತ್ತೊಂದನ್ನು ಕೇಳದಂತೆ ಬದಿರನ ಮೂಕನ ಮಾಡಯ್ಯ ತಂದೆ. ಈ ಪರಮಾತ್ಮ ಈ ಮನುಷ್ಯ ಶರೀರವನ್ನು ಕೊಟ್ಟದ್ದು ನಾವು ಇದಕ್ಕೆ ದನ ಮಾಡಿಬಿಟ್ಟೇವಿ ಅಂತೇವಿಲ್ಲ. ಏನು ಮನುಷ್ಯ ಇದೆ, ಏನು ದನ ಇದ್ದ, ಕತ್ತಿ, ಕೋಣ, ಮಂಗ್ಯ ಅವಕ್ಕೆಂದ್ರೆ ಬೈದಾರ ಹಿಂಗೆ ಯಾರೇ ಎತ್ತಿಗೆ ಕತ್ತಿ ಅಂದಾರೆ, ಕತ್ತಿಗೆ ಎತ್ತು ಅಂದಾರೆ ಅಂದಂದ್ರೆ ಅವನೇ ಕತ್ತಿ, ಮನುಷ್ಯ ದನ ಅಲ್ಲ, ಅವನೇ ಕತ್ತಿ, ಅವನೇ ಕತ್ತಿ. ಅವು ಇಲ್ಲವು ಕತ್ತಿ ಸಾಯುತಕ ಕತ್ತಿನೇ ಇರ್ತದೆ, ಹೊರ ಕಲಿಸ್ಬಿಟ್ಟು ಮತ್ತೇನು ಮಾಡೋಂಗಿಲ್ಲ. ಎಷ್ಟು ಪ್ರಾಣಿ ಮನುಷ್ಯನಿಗೆ ಬಿಟ್ಟದವ, ಪರಮಾತ್ಮ ಏನು ಉಣಾಕ, ಏನು ತಿನ್ನಾಕ, ಏನು ನೋಡಕ್ಕೆ ಮಾಡಿ ಅವೇ ಮಾಡ್ತಾವೆ, ಒಂದಿಷ್ಟೂ ಹೆಚ್ಚಿಗೆ ಮಾಡೋಂಗಿಲ್ಲ. ಹಸ್ತು ಹುಲಿ ಹುಲ್ಲು ತಿಂದದ ಇಲ್ಲ, ಇಲ್ಲ. ಹಸ್ತು ಆಕಳೆ ಎಂದರೆ ಮಾಂಸ ತಿಂದದ ಇಲ್ಲ. ಯಾವ ಪ್ರಾಣಿ ತಮ್ಮ ಧರ್ಮವನ್ನು ಬದಲು ಮಾಡೋಂಗಿಲ್ಲ. ಅದನ್ನು ತನ್ನ ಧರ್ಮ ಬದಲು ಮಾಡವ ಅಂದ್ರೆ ಇವನೇ. ನಿನಗೇನು ತಿನ್ನಕ್ಕೆ ಹೇಳ್ಯಾರ, ಏನು ನೋಡೋಕೆ ಹೇಳ್ಯಾರ, ಏನು ಮಾತಾಡೋಕೆ ಹೇಳ್ಯಾರ, ಏನು ನಡೆಯೋಕೆ ಹೇಳ್ಯಾರ, ಅದನ್ನು ಮರಿತಕ್ಕಂಥ ಮನುಷ್ಯನೇ. ಮನುಷ್ಯನಿಗೆ ದನ ಕತ್ತಿ ಕುದುರೆ ಅಂದಾರ, ಕತ್ತಿ ಕುದುರೆ ಅಂದಿಲ್ಲ, ಕುದುರೆ ಕತ್ತಿ ಅಂದಿಲ್ಲ ಎಂದು ಅನ್ನಂಗನೇ ಇಲ್ಲ. ಅವು ಕೆಲಸನೇ ಮಾಡೋಂಗಿಲ್ಲ, ಕುದುರೆ ಕತ್ತಿ ಕೆಲಸ ಮಾಡೋಂಗಿಲ್ಲ, ಆಕಳ ಕತ್ತಿ ಕೆಲಸ ಮಾಡೋಂಗಿಲ್ಲ. ಅವು ನಿಯಮದವು. ಅದಕ್ಕೆ ಅವು ದನ ಸದಾ ದನ ಆಗಿ ಇರ್ತವೆ, ಆಕಳೆ ಆಗಿರ್ತದೆ, ಎಮ್ಮೆ ಆಗಿರ್ತದೆ, ಹುಲಿ ಆಗಿರ್ತದೆ, ನರಿ ಆಗಿರ್ತದೆ. ಪರಂತು ಮನುಷ್ಯ ಯಾವಾಗ ಏನಾಗ್ತಾನೆ ಅನ್ನೋದು ಭರೋಸೆ ಇಲ್ಲ. ಕತ್ತಿನೂ ಆಗ್ತಾನೆ, ದನನೂ ಆಗ್ತಾನೆ, ಮಂಗ್ಯನೂ ಆಗ್ತಾನೆ, ಕ್ವಾಣನೂ ಆಗ್ತಾನೆ. ಮತ್ತು ಇನ್ನೇನು ಆಗ್ಬೇಕ್ರಿ? ಪರಮಾತ್ಮ ನಿನಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ನಿಮಗೆ ದೇವರಾಗಲಿಕ್ಕೆ ಕೊಟ್ಟದ ನಾವು ಕತ್ತಿ ಕುಂತೇವಿ. ನಿಮಗೆ ಬ್ರಹ್ಮ ಕೊಟ್ಟ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ನಿನಗೆ ಬ್ರಹ್ಮ ಆಗೋ ಶಕ್ತಿ ಅದ, ನಿನಗೆ ಪರಮಾತ್ಮ ಆಗೋ ಶಕ್ತಿ ಅದ, ನಿನಗೆ ಮಹಾತ್ಮ ಆಗೋ ಶಕ್ತಿ ಅದ. ಪರಂತು ನೀ ಕತ್ತಿ ಆದಿ, ಬಾಣ ಆದಿ, ಮಂಗ್ಯ ಆದಿ. ಮನುಷ್ಯನಿಗೆ ಬಹಳ ತಪ್ಪು. ಜಗತ್ತಿನೊಳಗೆ ಏನು ನ್ಯಾಯಾಲಯ ನಿಮಗೆ ಕ್ಷಮಿಸಿತು, ಲಕ್ಷಡ್ರಿ ಕೇಳಕತ್ತೀರಿ ಟಿವ್ಯಾಗ, ನ್ಯಾಯಾಲಯ ನಿಮಗೆ ಸುಪ್ರೀಂ ಕೋರ್ಟ್ ಕ್ಷಮ ಮಾಡಿತ್ತು, ಪರಮಾತ್ಮ ನಿಮಗೆ ಕ್ಷಮ ಮಾಡೋಣ ಲಕ್ಷಡ್ರಿ. ಅಲ್ಲಿ ಯಮರಾಜನಲ್ಲಿ ಕ್ಷಮ ಇಲ್ಲಲ್ಲಿ, ಮಾಡಿದ್ದುಣ್ಣೋ ಮಹಾರಾಯ ಅದ. ಅದಕ್ಕೆ ಮನುಷ್ಯ ವಿಚಾರ ಮಾಡಬೇಕು, ನಾ ಏನು ಮಾಡಕತ್ತೀನಿ, ಮನುಷ್ಯನ ಕೆಲಸನೇ ಮಾಡಕತ್ತೀನಿ ಏನು? ಮನುಷ್ಯನ ಕೆಲಸ ಯಾವ ಅದಾವ? ಯಾವ ದನ ಮಾಡಂಗಿಲ್ಲ, ಮಾಡಕ್ಕೆ ಬರಂಗಿಲ್ಲ, ಆ ಕೆಲಸ ಮಾಡೋರಿಗೆ ಮನುಷ್ಯ ಅಂತಾನೆ. ನಾ ದನ ಅಲ್ಲ, ಕತ್ತೆ ಅಲ್ಲ, ಕುದುರಲ್ಲ ಅಂತ ಮನುಷ್ಯನ ಕೆಲಸ ಏನು ಮಾಡಿದೆಪ್ಪ? ಮನುಷ್ಯನ ಕೆಲಸ ಏನು ಮಾಡಿದೆ? ಮನುಷ್ಯನ ಕೆಲಸ ಏನಪ್ಪ ಅಂತಾರೆ, ದೇವರಾಗಕ್ಕೆ ಭಾಳ ಸಮಸ್ಯೆ ಅದಾವ್ರಿ. ಮನುಷ್ಯ ದೇವರಾಗಲಿಕ್ಕೆ ಬರ್ತಾವೆ 10-13 ಗುಣ ಅದಾವ. ದೇವರಾಗ್ತಾನವ ಮನುಷ್ಯ, ಮಹಾದೇವ ಆಗ್ತಾನೆ. ನರ ಕರ್ಣಿ ಕರೆಯತೋ ನಾರಾಯಣ ಬನ್ ಜಾಯ್. ಮನುಷ್ಯ ಆಗಿ ಹುಟ್ಟಿ ಮನುಷ್ಯನ ಕೆಲಸ ಮಾಡಿದ್ರೆ ನೀವು ಮಹಾದೇವ ಆಗ್ತೀರಿ. ನರ ಕೆಲಸ ಮಾಡಲಿ ಅಂದ್ರೆ ನರಕಿ ಆಗ್ತೀರಿ. ಶಾಸ್ತ್ರ ಹೇಳ್ತದೆ, ಆದಷ್ಟು ತಿಳಿದಷ್ಟು ಶಕ್ತಿ ಇದ್ದಷ್ಟು ಮನುಷ್ಯನ ಜೀವನದಲ್ಲಿ ಮಾಡಲೇಬೇಕು. ಹೌದಲ್ಲ, ಮಾಡಲೇಬೇಕು. ಪರೀಕ್ಷೆ ಬರಲಾರ್ದಾರೆ ಯಾರು ಪಾಸ್ ಮಾಡ್ಯಾರ್ರಿ? ಎಟ್ರ ಬರಿ ಫುಲ್ ಬರೆದು ಫುಲ್ ಕೊಡ್ತಾನೆ. ಅರ್ಧಂಬರ್ಧ ಬರೆದೆ ಅಂದ್ರೆ ಅವನಿಗೆ ದಯಾ ಬಂತು, ನೋಡೋನಿಗೆ ಹೋಲಿ ಬಿಡು ಪಾಸ್ ಮಾಡೋಣ, ನೋಡಿ ಹಾಕಿ 36 ಹಾಕಿ ಹೋಲಿ, ದಾಟಿ ಹೋಲಿ ಅಂತ. ಎಟ್ರ ಕುಂತಕ್ರಿ ಅಲ್ರಿ. ನಾನು ಪರೀಕ್ಷೆಗೆ ಕುಂಡ್ರಂಗಿಲ್ಲ, ಪೇಪರ್ದಾಗ 4 ಬದಿ ಏನು ಕರಿ ಮಸಿ ಬರೆಯಂಗೇನೇ ಇಲ್ಲ ಅಂದ್ರೆ ಯಾರು ದಯ ಮಾಡ್ತಾನೆ?
ದಯ ಮಾಡ್ತಾನವ ಬರಿಲಾರ್ದವನಿಗೆ. ಏನಾರಿ ಬರಿಯಪ್ಪ, ಒಂದಿಷ್ಟು ಬರೀ. ಅವನಿಗೆ ದಯ ಬಂತು ಅಂದ್ರೆ ನಿನಗೆ ಪಾಸ್ ಮಾಡ್ತಾನೆ, 36 ಹಾಕ್ತಾನೆ. ಪ್ರಯತ್ನ ಎಟ್ರೆ ಮಾಡ್ಯಾನ ಹುಡುಗ, ಆಯಿತು ನಡಿ ಪಾಸ್. ಹಂಗೆ ಪರಮಾತ್ಮ ನಮಗೆ ಇದು ಪಾಸ್ ಮಾಡಬೇಕು ಅಂದ್ರೆ ಏನಾರೇ ಮಾಡಬೇಕ ಇಲ್ಲ? ಏನು ಮಾಡಕತ್ತೇವಿ? ಆಯ್ತು, ಎದ್ದಿ ಮುದ್ದೆ ಬಿದ್ದಿ, ಮತ್ತೇನು ಮುಂಜಾನೆ ಎದ್ದಿ ಮಧ್ಯಾಹ್ನಕ್ಕೆ ತಿಂದು ಮುದ್ದೆ ಹೊತ್ತು ಮುಣಿದು ಆಸೆಯಾಗಿ ಬಿದ್ದಿ. ಇವೇ ಕೆಲಸ, ಇವೇ ಕೆಲಸ. ವಿಚಾರ ಮಾಡಿದೆ. ಅದಕ್ಕೇ ಮೊಟ್ಟ ಮೊದಲ ಮನುಷ್ಯನಿಗೆ ಮಲಗುವಾಗ ಏಳುವಾಗ ಇದು ವಿಚಾರ ಮಾಡಬೇಕು. ನಿಮ್ಮ ಪ್ರಗತಿಯನ್ನು ನೀವೇ ಮಾಡಬೇಕು. ವಾರಕ್ಕೊಮ್ಮ ನಿಮ್ಮ ಪುಸ್ತಕ ಎಲ್ಲರೂ ಕಲ್ತವ್ರು ಶಾಣೆದಿದ್ದೀರಿ, ಬರೆದಿಡ್ರಿ. ಈ ಸ್ವಾಮಿ ಹಿಡ್ಕೊಂಡು ಆಯ್ತಾರ ತನಕ ಏನು ಮಾಡಿದೆ, ಎಷ್ಟು ಭುಜ, ಎಷ್ಟು ಇದು ಲೆಕ್ಕ ಬರಿತೀರಿ, ಎಷ್ಟು ಕಾಯಿಪಲ್ಯ, ಎಷ್ಟು ಎಣ್ಣೆ ತಂದೆ, ಎಷ್ಟು ಎಣ್ಣೆ ಕಾಯಿಪಲ್ಯ ತಂದದ್ದೆಲ್ಲ ಹೋಯ್ತು ಹೊಲಸಾಗಿ ಲ್ಯಾಟ್ರಿನ್. ಅರೆ ಇದು ಬರೀರಿ, ನಾ ಇಷ್ಟು ಜಪ ಮಾಡೀನಿ ಇವತ್ತು, ಇಷ್ಟು ಜಪ ಮಾಡೀನಿ, ಇಟ್ಟು ಇದು ಮಾಡೀನಿ, ಇಟ್ಟು ದಾನ ಮಾಡೀನಿ. ಮನುಷ್ಯನ ಜೀವನದೊಳಗೆ ಯಾರ ಮೇಲೆ ಯಾರೂ ದಯ ಮಾಡಂಗಿಲ್ಲ ರೀ. ನೀವು ತಿಳ್ಕೊರಿ, ದೇವರು ದಯ ಮಾಡ್ತಾನೆ. ಯಾರಿಗೆ ಯಾರು ದಯ ಮಾಡ್ತಾರೆ? ಮಾಡಿದ್ರೆ ಮಾಡ್ತಾರೆ, ಎಷ್ಟರೇ ಮಾಡಿದ್ರೆ ಮಾಡ್ತಾರೆ. ಭಗವಂತನ ಪೈಕಿ ಆಗಬೇಕು. ಇವನಾರವನೆಂದೆನಿಸದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಘ. ಎಷ್ಟು ಚಂದ ಹೇಳಿದ್ರಿ. ಮಹಾತ್ಮರು ನಿನಗೆ ಯಾರು ಅಂತ ಕೇಳಿರಬಾರ್ದು, ಪರಮಾತ್ಮ ನಿನಗೆ ಯಾರು ಅಂತ ಕೇಳಿರಬಾರ್ದು. ದಿನ ಅವ್ರ ಮನೆಗೆ ಹೋದ್ರೆ ಕೇಳ್ತಾರೆ. ದಿನ ಮನೆ ಮುಂದೆ ಕೂತಾರೆ, ನಾಯಿಗೆ ನಮ್ಮ ನಾಯಿ ಅಂತಾರೆ. ಮನುಷ್ಯ ಅಲ್ಲ, ನಾಯಿ ನಮ್ಮ ನಾಯಿ ಅಂತ. ಮತ್ತು ದೇವ್ರ ದಿನ ಬಾಗಿಲು ಕೂತಾರೆ, ಅವ ನಮ್ಮವಂತ ಅಂತಾನಿಲ್ಲ, ದೇವ್ರ ಅಂತಾನೆ. ದಿನ ಗುರು ಸೇವೆ ಮಾಡಿದ್ರೆ ಅಂತಾನೆ. ಅವರು ನೀ ಯಾರು ಅಂತ ಕೇಳಿದರೆ ನೀ ಹುಟ್ಟುದ್ದು ಹಾಳಾಯಿತು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ. ಇವ ಯಾರು? ನಮ್ಮ ಪೈಕಿ ಮಿನಿಸ್ಟರ್. ನಮ್ಮ ಪೈಕಿ ಅಂದ್ರೆ ಹೆಂಗೆ ಹಾಕದ್ರಿ? ನಿಮ್ಗೆ ಎಷ್ಟು ಲಾಭ ಹಾಕದ? ಕೇಸ್ ಎಲ್ಲ ಹೋಕ್ಕವಿಲ್ಲ ನೀವು ಮಾಡೋದಕ್ಕೆ. ಈ ಮನುಷ್ಯ ನಮ್ಮವ ಅಂದ್ರೆ ಸೋಮ ಅವ್ರು ಬೆನ್ನಿನ ತಿರುಗಾಡಿದ್ರೆ ಎಷ್ಟೋ ಲಾಭ ಹಾಕದ. ಅವ ನಮ್ಮವ ಮಿನಿಸ್ಟರ್ ಅಂದ್ರೆ ಅಧಿಕಾರ ಐಶ್ವರ್ಯ ಎಲ್ಲ ಸಿಗ್ತದಲ್ಲ. ಪರಮಾತ್ಮ ಸದ್ಗುರುನಾಥ ನಿಮಗೆ ನಮ್ಮವ ಅಂದ್ರೆ ನಿಮಗೆ ಮೋಕ್ಷ ಸಿಗ್ತದೆ, ಪರಮಾತ್ಮ ಸಿಗ್ತದೆ. ಅದಕ್ಕೆ ಕೇಳಿದ್ರು, ಹೇ ಪರಮಾತ್ಮ, ಹೇ ಸದ್ಗುರು, ನೀ ಯಾರು ಅಂತ ನನಗೆ ಅನ್ಬಾರ್ದಪ್ಪ. ಇವನಮ್ಮವನೆಂದೆನಿಸಯ್ಯ, ಇವನಾರವನೆಂದೆನಿಸದಿರಯ್ಯ. ಎಷ್ಟು ಕೇಳ್ಕೊಂಡ್ರು ಬಸವಣ್ಣವರು, ಎಷ್ಟು ದುಡಿದಿರಬೇಕು, ಎಷ್ಟು ಸಂಗಮನಾಥನ ಹಂತಕ್ಕೆ ಸೇವೆ ಮಾಡಿರಬೇಕು, ಎಷ್ಟು ಗುರುಗಳ ಹಂತಕ್ಕೆ ಸೇವೆ ಮಾಡಿರಬೇಕು. ಯಾರಿಗಾರ ಯಾರು ನಮ್ಮವ್ರು ಅನ್ನಂಗಿಲ್ಲ ರೀ. ಯಾರಿಗೆ ಯಾರು ನಮ್ಮವ್ರು ಅಂತಾರೆ? ಯಾರು ಅನ್ನಂಗಿಲ್ಲ. ನಮ್ಮವು ಅನ್ನಬೇಕಾದ್ರೆ ನಮ್ಮ ಪ್ರಾಣ, ನಮ್ಮ ಮನ, ನಮ್ಮ ತನು, ಧನ ಎಲ್ಲ ಕೊಡ್ಬೇಕು ರೀ, ಎಲ್ಲ ಕೊಡಬೇಕು. ಗಂಡ್ಮಗ ಹೇಳ್ತಾನೆ, ಹೆಣ್ಮಕ್ಳು ಹೇಳ್ತಾನೆ, ನಮ್ಮವ ಅಂತ. ನಮ್ಮ ಸೊಮ್ಮೆ ಆಗ್ಯಾನವ, ಪೂರ ಕೊಟ್ಟಿರಿ, ತನು ಮನ ಧನ ನೀವು ಒಪ್ಸಿರಿ ಅಂತ ಅವನು ನಿಮ್ಮವಾಗ್ಯಾನ. ಮುಂಜಾನೆ ಸಾಯಂಕಾಲ ದುಡಿತರಿ ತಗೊಂಡು ಈಗ ನಮ್ಮಕ್ಕೆ ಆಗಾಳಕ್ಕಿ. ತವ್ರ ಮನೆಗೆ ಕೂತಾರೆ, ನಮ್ಮಕ್ಕೆ ಹಾಕಳ. ನಮ್ಮಕ್ಕೆ ಅನ್ನಂಗಿಲ್ಲ, ಸೋಡು ಚೀಟಿ ಕೊಡ್ತಾರೆ, ಹೋಗಿ ಕಡೆ ಹಾಳಾಗಿ ಅಂತ. ಬರಬೇಕು, ಕುಡಿಬೇಕು. ಆಕೆ ದುಡಿತಾಳೆ, ಹೇಳ್ತಾಳೆ, ಕಷ್ಟಪಡ್ತಾಳೆ. ಆವಾಗ ನಮ್ಮಕ್ಕಿ ಅಂತಾನವ. ನಮ್ಮಕ್ಕಿ ಅಂದ ಕೀಲಿ ಕೈನೇ ಕೊಡ್ತಾನೆ, ಕೀಲಿ ಕೈನೇ ಕೊಡ್ತಾನೆ. ಹಾಗೆ ಪರಮಾತ್ಮ ನಿಮಗೆ ನಮ್ಮವ ಅಂದ ಅಂದ್ರೆ ನಿಮಗೆ ಏನು ಕಮ್ಮದ್ರಿ? ಐಶ್ವರ್ಯದ, ಕೀರ್ತಿ ಅದ, ವಾರ್ತೆ ಅದ, ನಿಮಗೇನಪ್ಪ ಆನಂದ ಅದ, ನಿಮಗೆ ಕಡೆಗೆ ಮುಕ್ತಿ ಅದ. ಸಿದ್ಧಾರೂಢ ಆ ಬಡವರಿಗೆ ನಮ್ಮವ ಅಂದ. ಮನೆ ಶ್ರೀಮಂತಿಕೆ ಆಯ್ಲಿಲ್ಲ ರೀ, ಶ್ರೀಮಂತಿಕೆ ಆಯ್ತಲ್ಲ, ನಮ್ಮ ಮನುಷ್ಯ ಸಾಕು. ಜಗತ್ತಿನೊಳಗೆ ಅದಕ್ಕೆ ಪ್ರಯತ್ನ ಮಾಡಬೇಕು. ನೀವು ರೊಕ್ಕ ರೂಪಾಯಿ ಪ್ರಯತ್ನ ಮಾಡಬೇಡ್ರಿ.
ಅವ ಆದ ಅಂದ್ರೆ ಎಲ್ಲ ಆಯ್ತು ನೋಡ್ರಿ, ಆಯ್ತು ಹೌದು. ಅವ ಬಂದಂದ್ರೆ ಅವನ ಕೈಯಾಗದ, ಎಲ್ಲ ಪರಮಾತ್ಮನ ಕೈಯಾಗದ, ಗುರುವಿನ ಕೈಯಾಗದ. ಸದ್ಗುರು ನಮ್ಮ ಅನ್ಬೇಕು, ಪರಮಾತ್ಮ ನಮ್ಮ ಅನ್ಬೇಕು. ಅವ ಯಾರು ಅಂತ ಅಂದ್ರೆ ನಾ ಇದ್ದು ಸತ್ತಂಗೆ, ನಾ ಹುಟ್ಟಲಾರ್ದಂಗೆ. ಅದಕ್ಕೆ ಪರಮಾತ್ಮ ಶಾಸ್ತ್ರ ಹೇಳ್ತಾರೆ, ಇಂತಹ ಶರೀರ, ಈ ಶರೀರ ಬಂದು ಬಾಳಕ್ಕೆ ಫಸ್ಟ್ ವಿಚಾರ ಮಾಡಬೇಕು, ಏನು ತಳುವುದೇ ಮಾಡ್ಪುದಾವುದು. ಕೇಳ್ಯಾರ, ಒಂದು ಸೆಕೆಂಡನೂ ತಡ ಮಾಡಲಾರ್ದೆ ಮಾಡೋ ಕೆಲಸ ಯಾವುದು? ಮನುಷ್ಯ ಆಗಿ ಹುಟ್ಟಿದ ಮೇಲೆ ತಿಳಿತದಲ್ರಿ, ಮೊಟ್ಟ ಮೊದಲ ಬಿಲ್ಕೂ ತಡ ಮಾಡಲಾರ್ದೆ, ಒಂದು ಮಿನಿಟ್ನೂ ತಡ ಮಾಡಲಾರೆ ಮಾಡೋ ಕೆಲಸ ಯಾವುದು? ನೀವು ಅಂತಿರಬೇಕು, ಲ್ಯಾಟ್ರಿನ್ಗೆ ಹೋಗಿ ಬರೋದ್ರೆ, ಆಮೇಲೆ ಮಾರಿ ತಗೊಳ್ಳೋದ್ರೆ, ಆಮೇಲೆ ಚಾ ಕುಡಿದ್ರಿ, ಮೊಟ್ಟ ಮೊದಲನೇ ಕೆಲಸ ಯಾಕ್ರಿ? ಹೆಂಗದ? ಇವರು ತಳುವದೇ, ತಡ ಮಾಡಿದ ಒಂದು ಮಿನಿಟ್ನೂ ತಡ ಮಾಡೋಂಗಿಲ್ಲ. ನೀನು ಅಲಿಯದ ನಿಮಿಷ ಬಹು ಕಾಲ ಬೆನೆಗೆ ಚೆನ್ನ ಮಲ್ಲಿಕಾರ್ಜುನ. ಅಕ್ಕಮಹಾದೇವ ಅಂತಾಳೆ, ನೀನು ಒಲಿಯದ ಒಂದು ನಿಮಿಷ, ನೀ ಕೃಪಾ ಒಂದು ನಿಮಿಷ ನನಗೆ ಬಹು ವರ್ಷ ಅನ್ನಿಸ್ತದ, ಬಹು ವರ್ಷ ಅನ್ನಿಸ್ತದೆ. ಹಂಗೆ ಆಗ್ಬೇಕ್ರಿ ನಮ್ಮ ಮನಸ್ಸು. ಯಾವಾಗ ಗುರುನಾಥ್ ಒಲಿತಾನೆ, ಯಾವಾಗ ಪರಮಾತ್ಮ ಒಲಿತಾನೆ, ಯಾವಾಗ ನನ್ನ ಮನಸ್ಸು ಶಾಂತಿ ಅದ, ಯಾವಾಗ ನನ್ನ ಸದಾ ಬಾಯಿ ರಾಮ 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 ಶಿವ ಶಿವ ಅಂತದ, ಯಾವಾಗ ನನ್ನ ಕಿಮೆ ಏನಪ್ಪ ಅಂತ ಕೇಳಿ ಸದಾ ಪರಮಾತ್ಮನ ಕೇಳ್ತಾವ. ಬರಬೇಕ್ರಿ ಇದು ಬರಬೇಕು. ಇದಕ್ಕೆ ತಡ ಮಾಡಬೇಡ ಅಂತಾರವರು. ಒಂದು ಮಿನಿಟ್ ತಡ ಮಾಡಿದ್ರೆ ಗಾಡಿ ತಪ್ತದಲ್ರಿ. ಗಾಡಿ ನಿಮ್ಮ ಅಪ್ಪಂದೆಲ್ಲ ನೀ ಹೇಳ್ದಂಗೆ ಕೇಳಂಗಿಲ್ಲ, ಗಾಡಿ ಅಂದಂಗೆ ನೀ ಇರ್ಬೇಕು. ನಿನ್ನ ಟೈಮಿಗೆ ಗಾಡಿ ಹೋಗಂಗಿಲ್ಲ, ಗಾಡಿ ತನ್ನ ಟೈಮ್ಗೆ ಹೋಗ್ತದೆ, ನೀ ಹೋಗ್ಬೇಕು ಗಾಡಿ ಟೈಮ್ಗೆ. ಹಾಗೆ ನಮ್ಮ ಜೀವನದಲ್ಲಿ ಏನಪ್ಪ ಅಂತ ಕೇಳಿದ್ರೆ, ನಾ ಹೇಳ್ದಂಗೆ ನಡೆಯಂಗಿಲ್ಲ. ಜಗತ್ತಿನೊಳಗೆ ಯಾವುದು ಕೂಡ ನಡೆಯಂಗಿಲ್ಲ. ನಾ ಅವ್ರ ಪೈಕಿ ಆಗಬೇಕು. ಪರಮಾತ್ಮನ ಪೈಕಿ ಅದೇವೆ ಅಂದರೆ, ಸದ್ಗುರುನಾಥನ ಪೈಕಿ ಅದು ನಮ್ಮ ಜಗತ್ತಿನೊಳಗೆ ಏನು ಕಡಿಮೆ ಅದ ರೀ? ಏನು ಕಡಿಮೆ ಅದ? ಮನುಷ್ಯನಿಗೆ ಇಷ್ಟು ತಕಲೀಫ್ ತ್ರಾಸಾಗಬೇಕು. ನೀನು ಒಲಿಯದ ನಿಮಿಷ ಫಲವರ್ಷಬಹುದು. ಪರಮಾತ್ಮ ಒಂದು ನಿಮಿಷ ನೆನಪು ಹಾರ್ತು ಅಂದ್ರೆ ಎಷ್ಟು ವರ್ಷ ಆಯಿತು ಅನ್ನಂಗಾಗಬೇಕು. ಪರಮಾತ್ಮನ ಕೃಪಾ ಆಗಲಿಲ್ಲ ಅಂದರೆ, ಗಂಡನ ಪ್ರೀತಿ ಇಲ್ಲ ಅಂದ್ರೆ ಆ ಮನೆಗಿದ್ದೆ ಏನು ಫಲ ಅದ ರೀ? ಏನು ಫಲ ಅದು? ಉಣ್ಣಾಕ ತಿನ್ನಾಗ ಸಿಗ್ತಿರ್ಬೇಕು, ಅವನ ಪ್ರೀತಿ ಇಲ್ಲ ಅಂತಂದ್ರೆ ಆ ಮನೆಯಾಗ ಇರೋದು ವ್ಯರ್ಥದ. ಹಂಗೆ ಪರಮಾತ್ಮನ ಕೃಪಾ ಇಲ್ಲದೆ ಮನುಷ್ಯನ ಜೀವನದಾಗಿರೋದು ವ್ಯರ್ಥದ. ಸುಮ್ಮನೆ ಆಗಿಲ್ಲ. ಚೆನ್ನ ಮಲ್ಲಿಕಾರ್ಜುನ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೇನಯ್ಯ. ಪರಮಾತ್ಮ ಆಕೆ ಮೇಲೆ ಕೃಪಾ ಮಾಡ್ಬೇಕಾದ್ರೆ ಒಂದಲ್ಲ ಎರಡಲ್ಲ, ಅನಂತ ವರ್ಷ ಅನಂತ ಕಾಲ ತಪಸ್ಸಿದ್ದೇನಯ್ಯ. ತಪ ಮಾಡ್ಯಾಳ ಅಕ್ಕಮಹಾದೇವಿ. ಅಂದ್ರೆ ಪರಮಾತ್ಮ ಓಡಿ ಬಂದ. ಸಿದ್ಧರಾಮ ತಪಶ್ಚರ್ಯ ಮಾಡ್ದ, ಅದಕ್ಕೆ ಪರಮಾತ್ಮ ಓಡಿ ಬಂದ. ಜಗತ್ತಿನೊಳಗೆ ನಾವು ಮಾಡಿದ್ದೇವೇನು? ಕಷ್ಟ ಕಾಲಕ್ಕೆ ಎಲ್ಲರೂ ಕರಿತೇವೆ, ದುಃಖಮೇ ಸುಮಿರಣ ಸಬ ಕರೆ, ಸುಖಮೇ ಕರೆ ನ ಕೋಯ್. ಯದಿ ಸುಖಮೇ ಸುಮಿರಣ ಕರೆ, ಎ ದುಃಖ ಕಾಯೇ ಕೋ ಹೋಯ್. ದುಃಖ ಬಂದ ಕಾಲಕ್ಕೆ ದೇವ್ರು ನೆನೆಸ್ತೀರಿ, ಸುಖ ಬಂದ ಕಾಲಕ್ಕೆ ಎಲ್ಲದಾನ? ಯಾರು ಹೇಳ್ತಾರೆ? ನೋಡ್ಯಾರೇನು? ಹೇಳೋರಿಗೆ ಕೇಳ್ತಾನ. ಯಾರು ಹೇಳ್ತಾರೆ? ಎಲ್ಲದಾನ ದೇವರು? ಯಾರು ನೋಡ್ಯಾರ? ಅವನಿಗೆ ಬರಬೇಕು, ಅವನಿಗೆ ಬರಬೇಕು. ಈ ಹಲ್ಲಿ ಹಂಗೆ ಚಿಪ್ಪಿ ಚಿಪ್ಪಿ ಮಾಡ್ತಾವಲ್ಲ, ಹಂಗೆ ಶೂ ಮಾಡ್ತಾನೆ ದುಃಖ ಬಂದ ಕಾಲಕ್ಕೆ. ಹಲ್ಲಿ ಮಾಡ್ದಂಗೆ ಮಾಡಿದ್ರೆ ದೇವ್ರು ಸಿಗ್ತಾನೆ?
ನಿರಂತರ ಮಾಡಬೇಕ್ರಿ. ನೀ ನನಗೆ ಗಂಡನಾಗಬೇಕು ಅದು ಅನಂತ ಕಾಲ ತಪಸ್ಸಿರ್ದೇನಯ್ಯ. ಹೇ ಪರಮಾತ್ಮ, ನೀನೇ ನನಗೆ ಗಂಡ ಆಗ್ಬೇಕಂತ ಒಂದು ಜನ್ಮ ಅಲ್ಲ, ಒಂದು ದಿವಸ ಅಲ್ಲ, ಒಂದು ವರ್ಷ ಅಲ್ಲ, ಅನಂತ ಕಾಲ ತಪಸ್ಸಿರ್ದೇನಯ್ಯ. ತಪಸ್ಸು ಮಾಡ್ಯಾಳ ಅಕ್ಕಮಹಾದೇವಿ. ಹಾಗೇ ಆಗೋದಿಲ್ಲ ಪುಣ್ಯಾತ್ಮರೇ. ನಾವೊಂದು ದಿನ ಮಾಡೋಕ್ಕೆ ತಯಾರಿಲ್ಲ, ಒಂದು ತಾಸು ಮಾಡೋಕ್ಕೆ ತಯಾರಿಲ್ಲ, ಅರ್ಧ ತಾಸು ಮಾಡೋಂಗಿಲ್ಲ. ಅರ್ಧ ತಾಸನಾಗ ಮತ್ತೆ ಏನೇನೇ ಮಾಡ್ತೇವೆ. ಹೆಂಗೆ ಪರಮಾತ್ಮ ಒಲಿತಾನೆ? ಪರಮಾತ್ಮ ಅಂದ್ರೆ ಆನಂದ, ಸುಖ, ಶಾಂತಿ. ಶಾಸ್ತ್ರಗಳು ಹೇಳ್ತಾರೆ, ತಮ್ಮ ಈ ಶರೀರ ಬಂದವು ಹಡೆಯುವುದರಿದು ನಮ್ಮ ನರಜನ್ಮವ, ಹಡೆಯುವುದರಿದು ಗುರುಕರ್ಣವ. ಮನುಷ್ಯ ಆಗಿ ಹುಟ್ಟುವುದು ಬಹಳ ಕಠಿಣದ, ಬಹಳ ಕಠಿಣ. ಇದು ಪರಮಾತ್ಮನ ಕಾಣಿಕೆ ಅದ ಮನುಷ್ಯನಿಗೆ, ಪರಮಾತ್ಮನ ಕಾಣಿಕೆ ಅದ, ಗಿಫ್ಟ್ ಅದ. ನಾವು ಮನುಷ್ಯ ಆಗಿ ಹುಟ್ಟಿದ್ದೇವೆ. ಮನುಷ್ಯನ ಶರೀರ ಬಂದ ಕಾಲ ಪಾತ್ರಕ್ಕೆ ತಕ್ಕ ವ್ಯವಹಾರ ಮಾಡಬೇಕು, ಹೌದಲ್ಲ? ಯಾವ ಪಾತ್ರ ರಾವಣ ರಾವಣಂಗೆ ಮಾಡಬೇಕು, ಸೀತಾಗ ಸೀತಾನಂಗೆ ಮಾಡಬೇಕು, ಧರ್ಮರಾಯ ಧರ್ಮನ ಪಾರ್ಟೇ ಮಾಡಬೇಕು. ಧರ್ಮರಾಯ ಆಗಿ ರಾವಣನ ಪಾರ್ಟ್ ಮಾಡಿದ್ರೆ ಅಲ್ಲ, ರಾಮಾಗಿ ರಾವಣನ ಪಾರ್ಟ, ಧರ್ಮಾಗಿ ದುರ್ಯೋಧನ ಪಾರ್ಟ್ ಮಾಡಿದ್ರೆ ಏನು ಮಾಡ್ತಾರೆ ರೀ? ಕಲ್ಲು ಒಗಿತಾರೆ, ಕಲ್ಲು ಒಗಿತಾರೆ ನೋಡಕ್ಕಂಥವ್ರು. ಯಾವ ಪಾರ್ಟ್ ಹಾಕಿದೆ ಅದೇ ಮಾಡಬೇಕು, ಕೆಲಸ ಮಾಡಬೇಕು. ಆ ಪಾರ್ಟ್ ಬಿಟ್ಟು ಮತ್ಯಾವರೇ ಪಾರ್ಟ್ ಮಾಡಿದರೆ ಶಾಸ್ತ್ರ ಮಹಾತ್ಮರು ನಿಮಗೆ ಚೀತು ಅಂತಾರೆ. ಈಗ ನಾವು ಯಾವ ಪಾರ್ಟ್ ಹಾಕಿದ್ದೇವೆ? ನರನ ಪಾರ್ಟ್ ಹಾಕಿದ್ದೇವೆ, ವಾನರ ಪಾರ್ಟ್ ಇಲ್ಲ. ಮಾನವ ಪಾರ್ಟ್ ಹಾಕಿದ್ದೇವೆ, ದಾನವ ಪಾರ್ಟ್ ನಮ್ಮದು ಇಲ್ಲ. ಮನೋ ಪಾರ್ಟ್ ಹಾಕಿದ್ದೇವೆ, ಅನ್ಯತ್ತ ವಾಮನ ಪಾರ್ಟ್ ನಮ್ಮದು ಅಲ್ಲ. ಲಕ್ಷ್ಯ ಇಡ್ರಿ ಪುಣ್ಯಾತ್ಮರಿ, ಪಾರ್ಟ್ ಯಾವ್ದು ಹಾಕೀರಿ? ಯಾವ್ದು ಹಾಕೀರಿ? ಕತ್ತೆ ಕುದುರೆ ದಂದ ಪಾರ್ಟ್ ಅದ ಇಲ್ಲ. ಮನುಷ್ಯ, ಮನುಷ್ಯನ ಪಾರ್ಟ್ ಹಾಕಿದ್ರೆ ಒನ್ಸ್ ಮೋರ್ ಅನ್ನಬೇಕು, ಶಬ್ಬಾಷ್ ಕೊಡಬೇಕು, ಬಹುಮಾನ ಕೊಡಬೇಕು. ಅದಕ್ಕೆ ಪಾರ್ಟ್ ಅಂತಾರೆ. ಚೀತು ಉಳಿದ್ರೆ ಪಾರ್ಟ್ ಅಂತದೆ. ನಾವು ಮನುಷ್ಯನ ಪಾರ್ಟ್ ಹಾಕಿದ್ದೇವೆ, ಮಹಾತ್ಮರು ಬಹುಮಾನ ಕೊಡಬೇಕು. ಹಾಂ, ಒಳ್ಳೆಯದಪ್ಪ, ಮನುಷ್ಯ ಅದಕ್ಕೆ ಭಾಳ ಚಂದ ಆಯ್ತಪ್ಪ, ಚಲೋ ಮಾಡಕತ್ತಿ ಅಂತ ಅನ್ಬೇಕು. ಅದನ್ನು ಬಿಟ್ಟು ನಾವು ಮಾಡಬಾರ್ದು ಮಾಡಿದೇವೆ ಅಂತ ಕೇಳಿದರೆ ಪಾರ್ಟ್ ಸುಮಾರಾದ್ರೆ ಕಲ್ಲು ಒಗಿತಾರೆ. ಈ ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಪಾರ್ಟ್ ದನದಂಗೆ ಮಾಡಕತ್ತೇವೆ ಅಂತಂದರೆ ನಮಗೆ ಕಲ್ಲು ಒಗಿತಾರೆ. ನರಕಕ್ಕೆ ಹೋಗಿ ದುಃಖವನ್ನು ಪಡಬೇಕಾಗದು ಪುಣ್ಯಾತ್ಮರೇ. ಅದಕ್ಕೆ ಮಹಾತ್ಮರು ನರ ಕರುಣಿ ಕರೆಯಿತು ನಾರಾಯಣ ಬನಜಾಯ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಕೆಲಸ ಮಾಡಿದೆ ಅಂದ್ರೆ ನೀ ಮಹಾದೇವ ಆಗ್ತಿ, ನರ ನಾರಾಯಣ ಆಗ್ತಿ. ಪರಂತು ನಾವು ನಾರಾಯಣ ಆಗಲಿಲ್ಲ, ನಾರು ಹೆಣ ಆದೇವಿ. ಹೆಣ ಆದೇವೆ, ದೇವರಾಗಲಿಲ್ಲ. ಯಾಕೆ? ಪಾರ್ಟ್ ಬರೋಬ್ಬರಿ ಮಾಡಲಿಲ್ಲ. ಮನುಷ್ಯನ ಪಾಠದಿಂದ ಏನು ಮಾಡಬೇಕಾಗಿತ್ತು, ಏನು ನೋಡಬೇಕಾಗಿತ್ತು, ಏನು ಕೇಳಬೇಕಾಗಿತ್ತು, ಏನು ಆಡಬೇಕಾಗಿತ್ತು, ಮಾಡಲಿಲ್ಲ. ನಯನದಲ್ಲಿ ಮೂರುತಿ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಕಿವಿಯಲ್ಲಿ ಕೀರುತಿ ತುಂಬಬೇಕಾಗಿತ್ತು, ತುಂಬುದಿಲ್ಲ. ಬಾಯಿಯೊಳಗೆ ವಚನಾಮೃತ ತುಂಬಬೇಕಾಗಿತ್ತು, ತುಂಬುದಿಲ್ಲ. ಕೈಯಿಂದ ಪೂಜೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕಾಲಿನಿಂದ ಪ್ರದಕ್ಷಿಣೆ ಹಾಕಬೇಕಾಗಿತ್ತು, ಗುಡಿದು ಹಾಕಲಿಲ್ಲ. ಮನುಷ್ಯನಿಗೆ ಏನು ಹೇಳ್ಯಾರ ಅದು ಮಾಡಲೇ ಇಲ್ಲ. ಅಂಥವನಿಗೆ ಶರೀರದಿಂದ ಡಿಸ್ಮಿಸ್ ಮಾಡ್ತಾರೆ. ಇದು ಅಷ್ಟೇ ಅಲ್ಲ, ಅವನಿಗೆ ಶಿಕ್ಷೆನೂ ಹಾಕದ ತಿಳ್ಕೊರಿ. ಏನಾರೆ ಆಪ್ಷ ತಪ್ಪು ಕಲಿಸ್ಬಾರ, ಅದು ಡಿಸ್ಮಿಸರೇ ಮಾಡ್ತಾರೆ, ಶಿಕ್ಷಾನೂ ಕೊಡ್ತಾರೆ. ಹಾಗೆ ಮಾನವನಾಗಿ ನಾವು ಮನುಷ್ಯನ ಕೆಲಸ ಮಾಡಲಿಲ್ಲ, ಕೀರುತಿ ತುಂಬಲಿಲ್ಲ, ಮೂರುತಿ ತುಂಬಲಿಲ್ಲ, ಮನಸ್ಸಿನೊಳಗೆ ನೆನಹು ತುಂಬಲಿಲ್ಲ, ದಾನ ಧರ್ಮ ಮಾಡಲಿಲ್ಲ ಅಂತಂದರೆ ಶಿಕ್ಷಾರೇ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ.
ನಮಗೆ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಕೇಳಕ್ಕೆ ಒಲ್ಲೆ ಅಂತೀಲ್ಲ, ನೋಡಕ್ಕೆ ಒಲ್ಲೆ ಅಂತೀಲ್ಲ, ನಡಿ ದನ ಕತ್ತಿ ಅವೇ ನೋಡೋದು ಬೇಡ ಕೇಳೋದು ಬೇಡ ಇರ್ತಾವೆ ನಡಿ ಅಂತ. ಅದಕ್ಕೆ ಶಾಸ್ತ್ರ ನಮಗೆ ಬಹಳ ಪ್ರೀತಿಯಿಂದ ಹೇಳ್ತಾರೆ ಏನಪ್ಪ ಅಂದರೆ, ಇಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ. ಮಹಾದೇವ್ ಆಗಬೇಕಾಗಿತ್ತು, ನಾವು ಮಾಡಲಿಲ್ಲ. ಭಾಳ ಜನ ಸಿಕ್ಕಿಲ್ಲ, ಅವಕ್ಕೆ ಸಿಕ್ಕಿಲ್ಲ, ಅವು ಪ್ರಾಣಿಗಳಿಗೆ. ನಮಗೆ ತಿಳಿದದ ನಾವು ಮಾಡೋಕ್ಕೆ ತಯಾರಿಲ್ಲ. ದನ ಅದಕ್ಕೆ ಸಿಕ್ಕಿ, ಮನುಷ್ಯರು ಸಿಕ್ಕಿನೂ ಇಲ್ಲ, ತಿಳಿದಿಲ್ಲ ಅದಕ್ಕೆ. ದನ ಏನು, ದನಕ್ಕೆ ಮನುಷ್ಯ ಶರೀರ ಸಿಕ್ಕಿಲ್ಲ, ತಿಳಿದಿಲ್ಲ. ದೇವರಿಗೆ ದೇವತೆಗಳಿಗೆ ಸಿಕ್ಕದ, ತಿಳಿದದ ಸಿಕ್ಕಿಲ್ಲ. ದನಕ್ಕೆ ತಿಳಿದೇನೂ ಇಲ್ಲ, ಸಿಕ್ಕಿಲ್ಲ. ದೇವತೆಗಳಿಗೆ ತಿಳಿದದ ಸಿಕ್ಕಿಲ್ಲ. ದೇವತೆಗಳು ಇಚ್ಛಿಸ್ತಾರೆ, ಕೇಳ್ತಾರಂತ, ಅಮ್ಮಿ ಭಾವ ಮಾನವಲೋಕಿ ಜನ್ಮ ಅಂತಾರಂಥವ್ರು ದೇವತೆಗಳು. ಧನ್ಯಾಸ್ತುತೆ ಭಾರತ ಭೂಮಿ ಭಾಗಿ. ದೇವತೆಗಳು ಅಂತಾರವರು ನಮಗೆ ಮನುಷ್ಯಾಗ ಹುಟ್ಟಬೇಕ್ರಿ, ಅದು ಭಾರತ ಭೂಮಿಯಾಗ. ಅದು ಭಾರತ ಭೂಮಿಯಾಗ ಮನುಷ್ಯರಾಗ ಹುಟ್ಟಬೇಕಂತ ಅವರು ದೇವತೆಗಳು ಅಂತಾರಂತ್ರಿ. ಯಾಕೆ? ಇಲ್ಲಿ ಗುರು ಅದಾನ, ಇಲ್ಲಿ ಶಾಸ್ತ್ರ ಅದ, ಇಲ್ಲಿ ಧರ್ಮ ಅದ, ಇಲ್ಲಿ ನೀತಿ ಅದ. ಅಯ್ಯೋ ಎಂಥದ್ದು ಪುಣ್ಯ ಮಾಡೋಕ್ಕದ ರೀ. ಆ ದೇವತೆಗಳು ಏನಿಲ್ಲ, ಲಾಜಿನದ ಕುಂತು ತಿಂತಾವ ಅಷ್ಟೇ, ಏನಿಲ್ಲ. ಮನುಷ್ಯನಿಗೆ ಮನುಷ್ಯ ಜನ್ಮದೊಳಗೆ ಎಲ್ಲನೂ ಅದ. ಪುಣ್ಯ ಮಾಡೋಕ್ಕೆ ಬರ್ತದೆ, ಪಾಪ ಮಾಡೋಕ್ಕೆ ಬರ್ತದೆ, ಶ್ರೀಮಂತ ಆಗಿ ಬರ್ತದೆ, ಶಾಣೆ ಆಗಿ ಬರ್ತದೆ, ಸಂಸಾರ ಆಗಿ ಬರ್ತದೆ, ಮಹಾತ್ಮ ಆಗಿ ಬರ್ತದೆ, ಕಾಡಿಗೆ ದೇವರಾಗಿ ಬರ್ತದೆ. ಇನ್ನೇನು ಆಗ್ಬೇಕಂತೀರಿ? ಕಳ್ಳ ಸೋಳ ಮಾಡಿ ಪಾಪಿ ಆಗಿ ಬರ್ತದೆ, ದಾನ ಧರ್ಮ ಮಾಡಿ ಪುಣ್ಯತ ಆಗಿ ಬರ್ತದೆ. ಹೌದಲ್ಲ? ಎಂಥ ಶರೀರ ಅದ ಇದು. ಅನಂತ ಯಜ್ಞ ಯಾಗ ಮಾಡಿ ಸ್ವರ್ಗಕ್ಕೆ ಹೋಗಿ ಬರ್ತದೆ, ಪಾಪ ಮಾಡಿ ನರಕಕ್ಕೆ ಹೋಗಿ ಬರ್ತದೆ. ಶಾಸ್ತ್ರ ಕೇಳಿ ಗುರು ಸೇವೆ ಮಾಡಿ ಜ್ಞಾನ ಮಾಡಿಕೊಂಡು ಜನ್ಮರಹಿತ ಮೋಕ್ಷ ಪಡೆಯೋಕೆ ಬರ್ತದೆ. ಇದಕ್ಕಿಂತ ಹೆಚ್ಚಿಗೆ ಏನು ಮನುಷ್ಯರಿಗೆ ಅದ ರೀ. ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ದೇವರಾಗಿ ಬರ್ತಿತ್ತು, ನಿಮಗೆ ಆಗಲಿಲ್ಲ. ಮುಕ್ತರಾಗಿ ಬರ್ತಿತ್ತು, ಆಗಲಿಲ್ಲ. ಅಕ್ಕಮಾದೇವಿ ಹೆಂಗೆ, ಬಸವಣ್ಣನಂಗೆ ಮಹಾತ್ಮ ಆಗಿ ಬರ್ತಿತ್ತು, ಆಗಲಿಲ್ಲ. ಕಡಿ ಕೊಂಡಿ ಮಂಚಣ್ಣಾಗೆ ಕುಂತಿರಿಯಪ್ಪ. ನೀವು ಬಸವಣ್ಣೂ ಆಗಲಿಲ್ಲ, ಅಕ್ಕಮಾದೇವಿನೂ ಆಗಲಿಲ್ಲ, ಮೀರಾಬಾಯಿನೂ ಆಗಲಿಲ್ಲ. ಇದು ಎಲ್ಲರೂ ಆಗಕ್ಕೆ ಬರ್ತದೆ, ಅವರೇ ಅಂತಲ್ಲ, ಎಲ್ಲರಿಗೆ ಆಗಕ್ಕೆ ಬರ್ತದೆ. ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ದೇವರಾಗಲಿಲ್ಲ, ಮೀರಾಬಾಯಿ ಆಗಲಿಲ್ಲ, ಲಕ್ಷ್ಮೀ ಆಗಲಿಲ್ಲ, ಹೆಂಡತಿ ಆದೇವಿ, ಗಂಡ ಆದೇವಿ, ಮಗ ಆದೇವಿ, ಅಪ್ಪ ಆದೇವಿ, ಇದೇ ಆದೇವಲ್ಲ. ದೇವ್ರು ಎಂದಾಗವ, ಮಹಾತ್ಮ ಎಂದಾಗವ. ಪರಂತು ದೇವತೆಗಳಿಗೆ ನಮಗೆ ದನಕ್ಕೆ ಸಿಕ್ಕಿಲ್ಲ, ಮನುಷ್ಯರಿಗೆ ಅದಕ್ಕೆ ತಿಳಿದೇನೂ ಇಲ್ಲ. ದೇವತೆಗಳಿಗೆ ತಿಳಿದದ ಸಿಕ್ಕಿಲ್ಲ ಅವಕ್ಕೆ. ದೇವತೆಗಳು ಅಲ್ಲಿ ಪುಣ್ಯ ಮಾಡೋಕ್ಕೆ ಬರೋಂಗಿಲ್ಲ, ಏನಿಲ್ಲ ಅಲ್ಲಿ. ಅಷ್ಟೇ ಲಾಜಿಂಗ್, ಅದು ಲಾಜಿಂಗದಾಗ ಏನು ಕೆಲಸ ಮಾಡ್ತಾರೆ, ಬರೀ ಬೈತಿರ್ತಾವೆ. ಮನುಷ್ಯ ಜನ್ಮ ಭೂಲೋಕಿ ಜನ್ಮವಾಹ ಅಮ್ಮ. ದೇವತೆಗಳು ಅಂತ ಭೂಲೋಕದಾಗ ನಮಗೆ ಮನುಷ್ಯರ ಜನ್ಮ ಕೊಡು ಪರಮಾತ್ಮ ಅಂತ ಬೇಡ್ಕೋತಾವಂತ ಇಂದ್ರ ಚಂದ್ರ. ಅವ್ರಿಗೆ ತಿಳಿದದ ಕಿಮ್ಮತ್ತು, ಪರಂತು ಸಿಕ್ಕಿಲ್ಲ ಅವಕ್ಕೆ. ದನಕ್ಕೆ ಸಿಕ್ಕಿನೂ ಇಲ್ಲ, ತಿಳಿದಿನೂ ಇಲ್ಲ. ಹೆಂಗದ ನೋಡ್ರಿ, ಅವಕ್ಕೆ ಎರಡೂ ತಿಳಿದಿಲ್ಲ, ಸಿಕ್ಕಿಲ್ಲ, ತಿಳಿದಿಲ್ಲ. ಇನ್ನು ಕೆಲವೊಂದು ಮೂರ್ಖ ಜನರು ಅದರ, ಸಿಕ್ಕದ ತಿಳಿದಿಲ್ಲ ಅವಕ್ಕೆ. ಅದ ಸಿಕ್ಕದ ಮನುಷ್ಯರು ಸಿಕ್ಕದ, ಮನುಷ್ಯ ಶರೀರದ ಕಿಮ್ಮತ್ತೆ ಗೊತ್ತಾಗಿಲ್ಲ ಅವನಿಗೆ. ಖಾವೋ ಪೀವೋ ಮೌಜ ಉಡಾವೋ. ಅದು ಮಸ್ತ್ ಇರ್ಬೇಕು ರೀ, ತಿರಬೇಕು ಅನ್ನಬೇಕು.
ತಿನ್ನಬೇಕು ಉಣ್ಬೇಕು ತಿನ್ನಬೇಕು ಉಣ್ಬೇಕು ಮಕ್ಕಳು ಹಾಡೋಕೆ ಹಂದಿ ಆಗಬೇಕು, ಮಂದಿ ಯಾಕಾಗಿದೆ? ಹಂದಿಗೇನು ಉಣಕ್ಕೆ ಕಡಿಮೆ ಅದ? ಹಂದಿಗೆ 12 ಮಕ್ಕಳು ಇರ್ತಾವೆ, ಏನು ಕಮ್ಮದ? ಅರೆ ಉಣಾಕ ತಿನ್ನಕ್ಕೆ ಬಂದಿಲ್ಲ ಇದು ಶರೀರ. ಲಕ್ಷ್ಯ ಇಡ್ಬೇಕು. ಇದು ಪರಮಾತ್ಮನ ತಿಳ್ಕೋರಿ. ನಿಮಗೆ ದೇವತೆಗಳಿಗೆ ತಿಳಿದದ ಸಿಕ್ಕಿಲ್ಲ, ದನಕ್ಕೆ ಸಿಕ್ಕಿನೂ ಇಲ್ಲ, ತಿಳಿದೇನೂ ಇಲ್ಲ. ಹುಚ್ಚುಗೆ ಸಿಕ್ಕದ ತಿಳಿದಿಲ್ಲ. ಭಾಳ ಮಂದಿ ಅದಾರಲ್ರಿ. ಎಷ್ಟು ಮಂದಿ ಕುಂತಿರ್ಬೇಕು, ಟಿ ವಿ ನೋಡ್ತಿರ್ಬೇಕು, ಮಜಾ ಮಾಡ್ತಿರ್ಬೇಕು, ಕುಡಿತಿರ್ಬೇಕು, ಸೇರ್ತಿರ್ಬೇಕು. ಇದಕ್ಕೆ ಕೊಟ್ಟನು ಪರಮಾತ್ಮ ಸಿಕ್ಕದ. ಪರಂತು ಮನುಷ್ಯರನ್ನು ಕಿಮ್ಮತ್ತು ಏನು ಮಾಡ್ಬೇಕು ಅನ್ನೋದು ತಿಳಿದಿಲ್ಲ. ಸಂಸಾರ ಮಾಡೋಕ್ಕೆ ಮನುಷ್ಯ ಕೊಟ್ಟಿಲ್ಲರಿ. ಸಂಸಾರ ಸೆಕೆಂಡ್ರಿ ಅದು. ಬಸವಣ್ಣ ಸಂಸಾರ ಮಾಡಿಲ್ಲ, ಶರಣ ಸಂಸಾರ ಮಾಡಿಲ್ಲ, ಮೀರಾಬಾಯಿ ಸಂಸಾರ ಮಾಡಿಲ್ಲ. ಸಂಸಾರ ಸೆಕೆಂಡ್ರಿ ಅದು. ಮುಖ್ಯ ಇದ್ದುದು ಪರಮಾತ್ಮ ಅದಾನ. ಅದನ್ನು ಮಾಡೋಕ್ಕೆ ಪರಮಾತ್ಮ ಮನುಷ್ಯ ದೇವನ ಕೊಟ್ಟಾರ. ಅವರಿಗೆ ಶರಣರಿಗೆ ಅವರಿಗೆ ತಿಳಿದದ ಸಿಕ್ಕದ. ನಮಗೆ ಸಿಕ್ಕದ ಖರೆ ತಿಳಿದಿಲ್ಲ ಅಂತಾರೆ. ತಿಳಿದಿಲ್ಲ. ಹುಚ್ಚುಗ ಸಿಕ್ಕದ ತಿಳಿದಿಲ್ಲ. ಜ್ಞಾನಿಗಳಿಗೆ, ಬಸವಣ್ಣನವರಿಗೆ, ಶರಣರಿಗೆ, ಮಹಾತ್ಮರಿಗೆ ಸಿಕ್ಕದ ತಿಳಿದು. ನಿಮಗೆಲ್ಲ ಸಿಕ್ಕದು ತಿಳಿದ ನೋಡ್ರಿ. ಪ್ರವಚನಕ್ಕೆ ಬಂದಿರಿ, ಕೇಳಕತ್ತೀರಿ. ಮನುಷ್ಯ ಜನ್ಮದು ಇದೇ ಕೆಲಸಕ್ಕೇ ಕೊಟ್ಟನ ಪರಮಾತ್ಮ. ಇದೇ ಕೆಲಸ. ಯಾವ ಕೆಲಸ ದನ ಮಾಡೋಕ್ಕೆ ಬರಂಗಿಲ್ಲ ಆ ಕೆಲಸ ಮಾಡೋನಿಗೆ ಮನುಷ್ಯ ಅಂತಾರೆ. ದನಕ್ಕೆ ಪೂಜೆ ಮಾಡೋಕ್ಕೆ ಬರಂಗಿಲ್ಲ, ದನಕ್ಕೆ ಜಪ ಮಾಡೋಕ್ಕೆ ಬರಂಗಿಲ್ಲ, ದನಕ್ಕೆ ದಾನ ಮಾಡೋಕ್ಕೆ ಬರಂಗಿಲ್ಲ, ದನಕ್ಕೆ ಶಿವ ಅನ್ನೋಕ್ಕೆ ಬರಂಗಿಲ್ಲ. ಮತ್ತು ನಾವು ಮನುಷ್ಯಾಗಿ ಶಿವ ಅನ್ನಲಿಲ್ಲ, ದಾನ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ ಅಂದ್ರೆ ನಮಗೂ 2 ಕಾಲಿನ ದನ ಅಂತಾರೆ. ದನ ಆಗಿ ಮನುಷ್ಯ ಆಗೋದು ಚಲೋ. ಮನುಷ್ಯ ಆಗಿ ದನ ಆಗೋದು ಭಾಳ. ಯಾವಾಗಲೂ ಪ್ರಮೋಷನ್ ಆಗಬೇಕು, ಹೌದಲ್ಲ? ಕ್ಲಾರ್ಕ್ ಸಾಹೇಬ್ ಆಗಬೇಕು. ಸಾಹೇಬ್ ಕ್ಲಾರ್ಕ್ ಆದರೆ ಮೂರ್ಖ ಅಂತಾರೆ. ಹಂಗೆ ದನ ಹೋಗಿ ಮನುಷ್ಯ ಆಗಬೇಕು. ಅದು ಮನುಷ್ಯ ಆಗಿ ಹಿಂಗ್ಯಾಕೆ ಮಾಡ್ತೇವೆ ಅಂದಂಗೆ ಅಂದ್ರೆ ಏನು ಕಿಮ್ಮತ್ತು ಉಳಿತು ಮನುಷ್ಯ ಅಂತ. ಅದಕ್ಕೆ ಶಾಸ್ತ್ರ ಹೇಳ್ತಾ ಏನಪ್ಪ ಅಂತ ಕೇಳಿದ್ರೆ, ಇದು ಶರೀರ, ಇದು ಬಹಳ ಭಾಗ್ಯವಂತ ಶರೀರ. ಅದಕ್ಕೆ ಹೇಳಿದ್ರಪ್ಪ, ಅದಕ್ಕೆ ಏನು ಮಾಡಬೇಕು, ಏನು ಮಾಡಬೇಕು ಅದೇ ಮಾಡಬೇಕು. ಅಂದರೆ ಏನು ದನಕ್ಕೆ 83 ಲಕ್ಷ ಜೀವರಾಶಿಗಳಿಗೆ ಯಾವುದು ಮಾಡೋಕ್ಕೆ ಬರಂಗಿಲ್ಲ ಅದನ್ನೇ ಮಾಡೋರಿಗೆ ಮನುಷ್ಯರು ಅಂತಾರೆ. ಇದು ಸಿಕ್ಕದ, ಇದನ್ನು ನಾವು ಹಾಳು ಮಾಡ್ಕೊಂಡೇವಿ. ಅದಕ್ಕೆ ಭಾಳ ಚಂದ ಶರಣರು ಬರ್ತಾರೆ. ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡೈತೆ, ಮರ್ತ್ಯ ಲೋಕಕ್ಕೆ ಬಂದು ಮಾನವ ದೇವ ಕಂಡು ನೋಡ. ಎಂಥ ಭಾಗ್ಯ, ಎಂಥ ಚಂದ ವಚನ ಹೇಳ್ತಾರೆ. ಅದಕ್ಕೆ ತಕ್ಕ ಆಚರಣೆ, ಅದಕ್ಕೆ ತಕ್ಕ ಪೂಜೆ ಪಾಠ ಏನಪ್ಪ ಅಂತ ಕೇಳಿದ್ರೆ ಇದು ಸಿಕ್ತ ಇಲ್ಲ ಅಂದ್ರೆ ಮನುಷ್ಯ ಏನು ಅನ್ನಬೇಕು, ಇದು ನನಗೆ ಚೋದ್ಯವಯ್ಯ, ವಿಪರೀತವಯ್ಯ. ಯಾವನೋ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಬಹಳ ಬಡತನ, ಗಂಡ ಹೆಂಡತಿ 4 ಮಕ್ಕಳು, ದಿನಾ ಮನ್ಯಾಗ ಜಗಳ. ಯಾಕೆ? ಏನು ದುಡಿಲಾರದ ಮನುಷ್ಯ, ಉಣ್ಣಕರೆ 3 ಹೊತ್ತು ಬೇಕು, ದುಡ್ಯಾಕರೆ ವಲ್ಲ, ಮತ್ತು ವರ್ಷಿಗೆ 1-2 ಹಡ್ಯಾವ. ಮನೆ ತುಂಬ ದೊಡ್ಡ ಸಂಪತ್ತು ಅಂದ್ರೆ ಮಕ್ಕಳದೇ ಸಂಪತ್ತು, ಪುತ್ರ ಸಂಪತ್ತು. ಯಾವ ಸಂಪತ್ತು ಇರಲಿಲ್ಲ. ಮನ್ಯಾಗ ಹಬ್ಬ ಬಂತು, ಹೆಂಡತಿ ಏನಾರೆ ಮಾಡಿರಿ ಏನು ದುಡಿ ಹಬ್ಬ ಅಂತು, 4 ಮಕ್ಕಳು ಹಾಗೆ ಕುಂತಾವ, ಹೆಂಗೆ ಹುಟ್ಟ್ಯಾವ ಹಾಗೆ ಅದಾವ. ದಿಗಂಬರ ದೀಕ್ಷೆ, ಮೈಗೆ ಅರಿವಿನೇ ಇಲ್ಲ, ಹಾಗೆ ಕುಂತಾವ. ಮೈಯಾಗ ನನಗೆ ಉಡೋಕ್ಕಿಲ್ಲ, ನಿಮ್ಮ ಮೈಯಾಗಿಲ್ಲ, ಏನು ಗಂಡಸಾಗಿ ಮಾಡ್ಕೊಂಡಾಗ ಎಂಥವಿದ್ರೆ ಹೆಣ್ತಿ ಅಂತ ತಿಳ್ಕೊಂಡು ಹೆಣ್ಮಗಳು ಜಗಳ ತೆಗೆದಿಡ್ರಿ. ಇದು ದುಡಿಲಾರ ಮುಗ್ಗರಿಗೆ ಹಿಡಿದು ಮೊದಲೇ ಜಗಳ ತೆಗೆದು, ಮತ್ತು ಅದನ್ನು ಜಗಳಕ್ಕೂ ಒಂದು ನೇಮ್ ಇರ್ತದೆ. ಆಕೆವನು ಇಷ್ಟು ಜಗಳ ತೆಗೆದು ಅಂಥವನೇ ಮಾಡ್ಕೊಂಡು ಯಾಕೆ?
ಹಂಗಾರೆ ಸನ್ಯಾಸಿ ಆಗಿರ್ಬೇಕಾಗಿತ್ತು, ಹಾಗೆ ಮಾಡ್ಕೊಂಡು ಯಾಕೆ ಮನುಷ್ಯ ಎಟ್ಟತೆ ಬಯಸ್ಕೋತಾನೆ ರೀ. ಅವನು ಗಂಡಸಿದ್ದ, ಸಿಟ್ಟು ಬಂತು. ಹಾಗಾದ್ರೆ ನಾನು ಸನ್ಯಾಸಿ ಹಾಗೇ ತೋರಿಸ್ತೀನಿ ಅಂತ ಹೊರಗೆ ಹೋದ. ಹೊರಗೆ ಆಕೆ ದಡಂಗನ ಬಾಗಿಲು ಮುಚ್ಕೊಂಡು, ಆಕೆಯನ್ನು ಕಮ್ಮಿ ಇರಲಿಲ್ಲ, ಬಾಗಿಲು ಮುಚ್ಚೆ ಬಿಟ್ಟು ಕೊಂಡಿ ಹಾಕ್ಕೊಂಡು ಬಡದೇ ಬಡಿತು. ನಡಿ ಅಂತ ಹೊಂಟ. ಯಾಕಡೆ ಹೋಗ್ಬೇಕು? ಏನು ಬೀಗರ ಮನೆ ಎಲ್ಲ ಏನು ಸುಮ್ಮನೆ ಹೊಟ್ಟೆ ಕಡೆ ಮಾರಿ ಮಾಡ್ಕೊಂಡು ದಾರಿ ಹಿಡ್ಕೊಂಡು ಹೊಂಟ, ಹಂಗೆ ತಿರುಗಾಡ್ಕೊತ ಹೊಂಟ. ಲಗ್ನ ಸೀಸನ್ ರೀ. ಎದುರಿಗೆ ಒಂದು ಬಸ್ ಬರ್ತಿತ್ತು. ಬಸ್ಸಿನ ಮೇಲಪ್ಪ ಮಂದಿ ಲಗ್ನದವರು ಹಳೆಯನ ಸಾಮಾನೆಲ್ಲ, ಹಳೆಯನ ಸಾಮಾನು, ಬಂಗಾರ, ಹತ್ತಿ ಬತ್ತೊಲಿ ಬಂಗಾರ, ಚಲೋ ಅರ್ಬಿ ಎಲ್ಲ ಹಾಕ್ಕೊಂಡು ಮೇಲೆ ಟ್ರಂಕ್ ಇಟ್ಟಿದ್ರು. ಬಸ್ ಭಾಳ ಜೋರಿತ್ತು ರೀ. ಈಗ ನೀವು ಆ ಕಡೆ ಧಾರವಾಡ ಕಡೆ ಹೋರಿ, ಯಾವ ರೋಡು ಚಲೋ ಇಲ್ಲ, ಎಲ್ಲಕ್ಕೆ ಕೆನಾಲ್ ಮಾಡ್ರೆ ಎಲ್ಲ ಡುಬ್ಬಿ ಅದಾವೆ ಎಲ್ಲ ರೋಡ್ದಾಗ. ಬಸ್ ಸ್ಪೀಡ್ ಬಿಟ್ಟಿದ್ದ, ಅದು ನೀವು ಹೇಳ್ತೀನಿ, ಕೆನಾಲ್ ಡುಬ್ಬ ಹಿಂಗೆ ಹಾರ್ತು ಟ್ರಂಕ್ ಕೆಳಗೆ ಬಿತ್ತು ರೀ. ಟ್ರಂಕ್ ಕೆಳಗೆ ಬಿತ್ತು. ಇವ ಸಿಟ್ಟು ಬಂದು, ನಿನ್ನ ಮಾರಿ ನೋಡಂಗಿಲ್ಲ, ನಾವು ಹಳ್ಳಿ ಬರೋಂಗಿಲ್ಲ, ಹೋಗಿ ನೀನು ಮಾರಿ ನೋಡೋದು ಬೇಡ. ಆಕೆ ಬೈದು ಬಾಗಿಲು ಮುಚ್ಚಿದ್ಲು. ಇದು ಬಂದಿತ್ತು ರೀ. ಟಪ್ಪನೆ ಗಂಟೆ ಬಿತ್ತು. ನೋಡ್ದ, ಏನೋ ಬಿದ್ದ ಲೋಪ ಅಂತ ತಿಳ್ಕೊಂಡು ಹಿಂಗೆ ತೆಗೆದ. ಒಂದು 20-30 ತೊಲೆ ಬಂಗಾರ, ಎಲ್ಲ ಹಳೆಯ ಡ್ರೆಸ್ಸು, ಅಷ್ಟು ಸಾಮಾನು ಇದ್ದು ನೋಡಿ ಆ ಕಡೆ ನೋಡ್ದ, ಯಾರೂ ಇಲ್ಲ. ಆ ಮಾತ್ರ ಟ್ರಂಕ್ ತೊಗೊಂಡ ಮಠದ ಕಡೆ ನಡೆದ. ನಿನ್ನ ಮಾರಿ ನೋಡಂಗಿಲ್ಲ ಅಂತ ಅಂದು ಬಂದವ. ಆಕೆ ನೀ ಮಾರಿ ನೋಡೋದಲ್ಲ, ನೀನು ಹೆಣಕ್ಕೂ ನಾ ಬರೋಂಗಿಲ್ಲ ಅಂತ ಅಂದು ಬಾಗಿಲ ಮುಚ್ಕೊಂಡಿದ್ಲು. ಇವ ಜಗಳಾಡಿ ಬಂದಿದ್ದ. ಆ ಟ್ರಂಕ್ ಸಿಕ್ತು. ಎಲ್ಲಿಗೆ ಬರ್ತಾನೆ ರೀ? ಮಠಕ್ಕೆ ಬರ್ತಾನೆ ರೀ. ಒಬ್ಬರು ಅನ್ನಂಗಿಲ್ಲ ನೋಡ್ರಿ, ಎಲ್ಲರೂ ಅವರೇ ಅದಾರ. ಟ್ರಂಕ್ ತೊಗೊಂಡು ಮುಚ್ಕೊಂಡು ಸೀದಾ ಹೋಯ್ತು. ಸತ್ರ ಮಾರಿ ನೋಡಂಗಿಲ್ಲ ಅಂದವ. ಹೋದ. ಹೊತ್ತು ಮುಳ್ತಕ್ಕ ರಾತ್ರಿ ಹೋಗಿದ ಬಾಗಿಲು ಬಡ್ದ. ಯಾರು ಅಂದರು. ನಾನೇ ಅಂದ. ಮತ್ತ್ಯಾಕೆ ಬಂದಿ ಅಂದರು. ತೆಗೆದರೆ ನೋಡು ಅಂದ. ನಾ ಹೇಳಿಲ್ಲ ನಿನಗೆ, ಸತ್ತ ನೀನು ಮಾರಿ ನೋಡಂಗಿಲ್ಲ ಅಂತ ಅಂದು ಹೋಗಿದ್ದಿ, ಮತ್ತ್ಯಾಕೆ ಬಂದು? ನನ್ನ ಮಾರಿ ನೋಡ್ಬೇಡ, ಬೇರೆ ಅದ ನೋಡು ಅಂದವ. ಭಾಳ ಬಡದ್ರ ಬಾಗಿಲು ತೆರೆದ್ಲು. ಪೆಟ್ಟಿಗೆ ತೆರೆದ. ಬಂಗಾರ ಪೂರ ನೋಡು. ಸತ್ತರ ನಿನ್ನ ಮಾರಿ ನೋಡಲ್ಲ ಅಂದಕ್ಕೆ ಪಟಕನ ಕೈ ಹಿಡಿದು ಜಕ್ಕೋಬೇಕ್ರೆ ಒಳಗೆ ಜಕ್ಕೊಂಡು. ಹೆಂಗದ ರೀ? ಅದಕ್ಕೆ ಅಂತಾರೆ, ಅವನಿಗೆ ಹೆಂಗೆ ಸಿಕ್ತು? ದುಡ್ಡು ಸಿಕ್ಕದ ಬಂಗಾರ ಡಬ್ಬಿ ಇಲ್ಲ. ಅವನು ಏನು ಭಾಗ್ಯ ಇರಬೇಕು? ಭೂಮಿಯನ ಗಂಟ, ದಾರ್ಯನ ಗಂಟ, ಪುಣ್ಯಾತ್ಮರು ಸಿಗ್ತದೆ, ಭಾಗ್ಯವಂತರು ಸಿಗ್ತದೆ ರೀ. ಎಲ್ಲರಿಗೂ ಸಿಗಂಗಿಲ್ಲ. ನಿಮ್ಮ ಮನೆಯಾಗೆ ಇದ್ರೂ ನಿಮ್ಗೆ ಗೊತ್ತಿರಂಗಿಲ್ಲ. ಭಾಗ್ಯ ಬೇಕಾದ ಮನೆಯನ ಗಂಟು ಸಿಗಬೇಕಾದ್ರು ಎಲ್ಲರಿಗೂ ಸಿಗಂಗಿಲ್ಲ. ಅದಕ್ಕೆ ಅಂತಾರೆ, ಹೆಂಗೆ ಭಾಗ್ಯ ಇಲ್ಲಿ ಅದು ಗಂಟು ಸಿಗಂಗಿಲ್ಲ. ಅದಕ್ಕೆ ಅಂತಾರೆ ಅವರು, ದೇವ ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಡಂತೆ ಮರ್ತ್ಯ ಲೋಕಕ್ಕೆ ಬಂದು ಮಾನವ ದೇಹ ಕಂಡೆ ನೋಡ. ಭೂಮಿಯಾಗ 84 ಲಕ್ಷ ಜೀವರಾಶಿಗಳದಾವ. ಇರುವಿ ಹಿಡ್ಕೊಂಡು ಮನುಷ್ಯನ ತನಕ 84 84 ಈ ಮನುಷ್ಯರು ಸಿಕ್ಕದಲ್ಲ. ಇದು ಬಸ್ಸನಂದು ಬಿದ್ದು ಬಂಗಾರ ಪೆಟ್ಟಿಗೆ ಇದ್ದಂಗೆ ರೀ. ಸಿಕ್ಕದ. ಕಂಬಳಕ್ಕೆ ಹೋಗಿ ಕನಕದ ಕೊಡನ ಕಂಬಳ. ಮನೆ ಬಿಟ್ಟು ಹೋದವನಿಗೆ ಹೆಂಗೆ ಆ ಬಂಗಾರ ಡಬ್ಬಿ ಸಿಕ್ಕದ, ಹಂಗೆ ನಿಮಗೆ ಈ ಮನುಷ್ಯ ಶರೀರ ಸಿಕ್ಕದ ರೀ. ದುಡ್ದಿಲ್ಲ, ದುಃಖಪಟ್ಟಿಲ್ಲ, ಸಿಕ್ಕದ. ಇದನ್ನು ಏನು ಮಾಡ್ದೇವಿ? ಎಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂತಹ ಜನ್ಮ ಇದು.
ಅದು ಬಂಗಾರದಿಂದ ಮನೆ ಕಟ್ಬೋದು, ಮಾಡೇ ಬಿಡ್ಬೋದು, ಸುಖಿಯಾಗಿರ್ಬೋದು. ಆ ರೊಕ್ಕಿನಿಂದ ಶರಿ ಕುಡಿದು ದಾರ್ಯಾಗ ಉಳ್ಳಾಡ್ದ ಅಂದ್ರೆ ಮೂರ್ಖ ಅಂತ ಹೆಂಗೆ ಬೈತೀರಿ? ಹಂಗೆ ಪುಣ್ಯಾತ್ಮರೇ, ಕಳ್ಳಗೆ ಅನಾಯಾಸ ಗಂಟು ಸಿಕ್ಕಂಗೆ ನಮಗೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ. ನಮ್ಮ ಭಾಗ್ಯದ ಯಾವ ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡಿಯಲವುದು. ಯಾವ ಜನ್ಮದ ಪುಣ್ಯನೋ ಏನೋ. ಮಾನವ ಜನ್ಮ, ಕೇಳುವ ಕಿವಿ, ನೋಡುವ ಕಣ್ಣ, ಆಡುವ ಬಾಯಿ, ಹಿಡಿಯುವ ಕೈ, ನಡೆಯುವ ಕಾಲ, ನೆನೆಸತಕ್ಕಂಥ ಮನಸ್ಸು, ಪರಮಾತ್ಮನ ಭಕ್ತಿ ಮಾಡುವ ಮನಸ್ಸು. ಏನು ಕೆಡಿಸಿಬಿಟ್ಟಿರಪ್ಪಯ್ಯ? ಕೇಳಬಾರ್ದು ಕೇಳಿ ಕಿವಿ ಕೆಡಿಸದೆ, ನೋಡಬಾರ್ದು ನೋಡಿ ಕಣ್ಣು ಕೆಡಿಸದೆ, ಮುಟ್ಟಬಾರ್ದನ್ನು ಮುಟ್ಟಿ ಕೈ ಕೆಡಿಸದೆ, ಆಡಬಾರ್ದನ್ನು ಆಡಿ ಬಾಯಿ ಕೆಡಿಸದೆ, ಹೋಗಬಾರ್ದು ಜಾಗದ ಹೋಗಿ ಕಾಲ ಕೆಡಿಸದೆ. ಏನು ಕೆಡಿಸಿಬಿಟ್ಟಿರಪ್ಪಯ್ಯ? ಎಂಥ ಹಾಳು ಮಾಡಿದ್ರಪ್ಪ ಅಂತಾರವರು. ಅದಕ್ಕೆ ಈ ಮಾನವ ಜನ್ಮದಲ್ಲಿ ಗುಣಾಕ್ಷರ ನ್ಯಾಯದಂತೆ ಗುರುಲಿಂಗ ಜಂಗಮವ ಕಂಡೆ. ಹೌದಲ್ಲ? ಗುಣಾಕ್ಷರ ನ್ಯಾಯ ಎಲ್ಲರಿಗೂ ಗೊತ್ತದ. ಹೌದ? 3 + 3 3 × 9, 10 + 10 20, 10 × 10 3. ಹಾಗೆ ಗುಣಾಕ್ಷರ ನ್ಯಾಯದಂತೆ ಅತ್ಯಂತ ಲಾಭ. ಯಾವ ಪುಷ್ಪಕ ಜನ್ಮದಲ್ಲಿ ಏನು ಮಾಡಲಿಕ್ಕೆ ಬರಂಗಿಲ್ಲ, ಅನ್ಯರು ಗುಡಂಗಿಲ್ಲ. ಕತ್ತಿ ಬಂದು ಕೂತ್ರೆ ನಾಯಿ ಬಂದ್ರೆ ಕುಂಡ್ರು ಗುಡ್ತೀರಿ, ಇಲ್ಲಿ ಕುಂಡ್ರು ಗುಡಂಗಿಲ್ಲ. ಎಂಥ ಜನ್ಮ ರೀ! ಭಾಳ ನಿಮ್ಮ ಮಗಲ್ಗೋದು ಕೆಮ್ಮಕತ್ರ ಅಂದ್ರೆ ನೋಡ್ತೀರಿಲ್ಲ, ಹೊಳ್ಳಿ ನೋಡ್ತೀರಿ ಅಂದ್ರೆ ಎದ್ದು ಹೋಗು ಅಂತೀರಿಲ್ಲ. ನೋಡ್ರಿ, ನಿಮಗೆ ದೇವ್ರಿಗೆ ಕೆಮ್ಮು ಕೊಟ್ಟಿಲ್ಲ, ದಮ್ಮು ಕೊಟ್ಟಿಲ್ಲ, ಹೆಂಗೆ ಕುಂತೀರಿ? ಎಷ್ಟು ಪುಣ್ಯ ಇರಿದೆಲ್ಲ, ಎಷ್ಟು ಪುಣ್ಯ! ಕೇಳುವಂಥ ಮನಸ್ಸು, ಕೇಳುವಂಥ ಕಿವಿ, ನೋಡುವಂಥ ಕಣ್ಣ, ಭಜನೆ ಮಾಡು ಕೈಯ. ಅರೆ ದೇವ್ರ ಹಿಡಿಯೋ ಕಾಲ ಎಂಥದ್ರಪ್ಪ ಇದು! ಇಂಥ ಜನ್ಮ ಏನು ಮಾಡಬೇಕು ಅದು ಮಾಡಿದ್ರೆ ಪುಣ್ಯ. ಏನು ನೋಡ್ಬೇಕು ಅದೇ ನೋಡಬೇಕು, ಏನು ಕೇಳಬೇಕು ಅದೇ ಕೇಳಬೇಕು, ಏನು ಆಡಬೇಕು ಅದೇ ಆಡಬೇಕು, ಏನು ಮುಟ್ಟಬೇಕು ಅದೇ ಮುಟ್ಟಬೇಕು. ಮುಟ್ಟಬಾರ್ದನ್ನು ಎಲ್ಲ ಬಸವಣ್ಣ ಅಂತಾನೆ, ಕಡಿವೆ ನೋಡಬಾರ್ದು, ನೋಡಿದ್ರೆ ನೀನು ಕಣ್ಣು ಕಿತ್ತೀನಿ ಅಂದವ. ಹಾಗಾಗೆ ಬಸವಣ್ಣವ್ರ ಹೆಸರಾಗ್ಯಾರ್ರಿ. ಶಾಸ್ತ್ರ ಹೇಳ್ತೇನಪ್ಪ ಅಂದ್ರೆ ಗುಣಾಕ್ಷರ ನ್ಯಾಯದಂತೆ ಲಿಂಗ ಜಂಗಮವ ಕಂಡೆ. ಎಂಥ ಮನುಷ್ಯರಾಗಿ ಹುಟ್ಟಿದೇವೆ ಖರೆ, ಕೇಳ್ಬೇಕನ್ನೋ ಬುದ್ಧಿನೂ ಬಂದದ ಖರೆ, ಮಾಡ್ಬೇಕಂತ ಅಂಥದ್ದು ಖರೆ. ನಮಗೆ ಮಾಡೋರಿಲ್ಲ, ಹೇಳೋರಿಲ್ಲ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ? ಅದು ಸಿಕ್ಕೋದು ಪುಣ್ಯನೇ ಅಲ್ರಿ. ಬೇರೆ ಊರಿಗೆ ಹೋಗಿ 20 ಕಿಲೋಮೀಟ್ರ್ ಹೋಗಿ ಹಿಂದೆ ಸಾಲಿ ಕಲಿತಿರು. ನಿಮ್ಮೂರಾಗೆ ಸಾಲಿಯಾಗ್ಯಾವಲ್ರಿ, ಈಗ ಏನು ಪುಣ್ಯ ರೀ? ಬಾಗಿಲು ಹೊರಗೆ ಇಟ್ಟರೆ ಸಾಲಿ, ಪುಣ್ಯ ಇಲ್ಲರಿ? ಮೊದಲು 10-20 ಕಿಲೋಮೀಟ್ರ್ ಹೋಗಿ ಕಲಿತೀರಂತ, ಅಡವ್ಯಾಗ ಹೋಗಿ ಕಲಿತೀರಂತ. ಈಗ ನಿಮ್ಮ ಮನೆಯಾಗೆ ಮನೆ ಮುಂದೆ ಸಾಲಿ ಅಂದ್ರೆ ಪುಣ್ಯ ಅಲ್ರಿ? ಹಾಗೆ ಈ ಶಾಸ್ತ್ರ ಹೇಳ್ತದೆ, ಎಲ್ಲೋ ಗುರುಗಳಂತಕ್ಕೆ ಹೋಗ್ಬೇಕು, ಎಲ್ಲೇ ಸೇವೆ ಮಾಡಬೇಕು, ಎಲ್ಲೇ ಪ್ರವಚನ ಕೇಳ್ಬೇಕಂತೀರು. ನಮ್ಮದು ಎಂಥ ಭಾಗ್ಯ ರೀ! ಕುಂತಲ್ಲೇ ದೇವರು, ಕುಂತಲ್ಲೇ ಗುರುಗಳು, ಕುಂತಲ್ಲೇ ಪೂಜೆ, ಕುಂತಲ್ಲೇ ಪ್ರವಚನ. ಬಾ, ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯಗೈದವರುಂಟೆ ಅಂತಾಳೆ ಅಕ್ಕಮಾದೇವಿ. ಎಂಥ ಭಾಗ್ಯ ನಂದು! ಶರಣರು ಸಿಕ್ಕರು. ಎಂಥ ಭಾಗ್ಯ ನನಗೆ ಲಿಂಗ ಪೂಜಾ ಸಿಕ್ತು. ಎಂಥ ಭಾಗ್ಯ ನನಗೆ ಚನ್ನಮಲ್ಲಿಕಾರ್ಜುನ ಸಿಕ್ಕ. ಎಂಥ ಭಾಗ್ಯ! ಎನ್ನಂತೆ ಪುಣ್ಯಗೈದವರುಂಟೆ, ಎನ್ನಂತೆ ಭಾಗ್ಯಗೈದವರುಂಟೆ. ಏನಪ್ಪ ಅಂತ ಕೇಳಿದರೆ, ಯಾಕೆ? ಪರಮಾತ್ಮನ ದಾರಿ ಸಿಕ್ತು ನನಗೆ, ಹೇಳೋರು ಸಿಕ್ಕರು ನನಗೆ, ತೋರಿಸೋರು ಸಿಕ್ಕರು ನನಗೆ. ನನ್ನಂತ ಎಂಥ ಭಾಗ್ಯ ಇರಬೇಕು ಅಂತ ಅವರು ಶರಣ ಹಾಡ್ತಾರೆ. ಅದಕ್ಕೆ ಪುಣ್ಯಾತ್ಮರೇ, ನಾವು ವಿಚಾರ ಮಾಡಬೇಕು, ಮನುಷ್ಯನ ಜೀವನದಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾವು ವಿಚಾರ ಮಾಡಲಿಲ್ಲ ಅಂತಂದ್ರೆ ನಮ್ಮಂಥ ಮೂರ್ಖರೇ ಆಗಲಿಕ್ಕಿಲ್ಲ. ದೊಡ್ಡ ಕರುಣಾಕರ ಕೀನಿ ಕೃಪಾ ದೀನಿ ನಟವರ ದೇಹ, ನಾಚೀನಿ ಮೂರ್ಖ ನರ ಕಲ ದೀನಿ ಖೇಹ. ಪರಮಾತ್ಮ ಕೃಪಾ ಮಾಡ್ಯಾನ್ರಿ, ಎಂಥ ಶರೀರ ಕೊಟ್ಟಾನ್ರಿ, ಅಮೂಲಿಕ ಶರೀರ. ಇದು ಕಿಮ್ಮತ್ತನೇ ಇಲ್ಲ, ಈ ಶರೀರಕ್ಕೆ ಕಿಮ್ಮತ್ತಿಲ್ಲ.
ಕತ್ತಿ ಕುದುರೆ ಆನೆಗೆಲ್ಲ ಕಿಮ್ಮತ್ತು ಕಟ್ಟ್ಯಾರಿಲ್ರಿ. ಮನುಷ್ಯರಿಗೆ ಎಷ್ಟು ಕಿಮ್ಮತ್ತು ಅದಾವ್ರಿ? ಮನುಷ್ಯರಿಗೆ ಕಿಮ್ಮತ್ತು ಅದ ರೀ. ಬಡವಿರಲಿ ಶ್ರೀಮಂತಿರಲಿ ಯಾವನೇ ಇರಲಿ, ಅಮೂಲ್ಯದ ಶರೀರ. ನೀವು ನೋಡ್ರಿ, ಮನುಷ್ಯನ ಕಿಮ್ಮತ್ತಿಲ್ಲ, ಕಣ್ಣ ಕಿಮ್ಮಿ ಕಿಮ್ಮತ್ತದ, ಬುದ್ಧಿ ಕಿಮ್ಮತ್ತಿಲ್ಲ. ಅಂಥ ಬುದ್ಧಿ ಅದ ರೀ, ಅಂಥ ಬುದ್ಧಿ ಅದ. ಇಂಥದ್ದು ಪರಮಾತ್ಮ ಕೊಟ್ಟ ನಮ್ಗೆ. ಈ ಬುದ್ಧಿಯಿಂದ ವಿಚಾರ ಮಾಡ್ಬೇಕು, ಅದು ಮಾಡಲಿಲ್ಲ. ಮನಸ್ಸಿನಿಂದ ಏನು ನೆನೆಸ್ಬೇಕು ಅದನ್ನು ನೆನೆಸಲಿಲ್ಲ. ಕಣ್ಣಿನಿಂದ ಏನು ನೋಡ್ಬೇಕು ಅದನ್ನು ನೋಡಲಿಲ್ಲ. ಕಿವಿಯಿಂದ ಏನು ಕೇಳ್ಬೇಕು ಅದನ್ನು ಕೇಳಲಿಲ್ಲ. ಬಾಯಿಂದ ಏನು ಆಡಬೇಕು ಅದು ಆಡಲಿಲ್ಲ. ಎಂಥ ಮೂರ್ಖರಿ, ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ. ಅದಕ್ಕೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದರೆ, ಇಂಥ ಶರೀರ ಸಿಕ್ಕಾಗ ನಾವು ಹೆಂಗಿದ್ದೇವೆ ಅಂದರೆ ಒಂದು ಶ್ಲೋಕ ಹೇಳ್ತಾರೆ, ಸ್ಥಾಲ್ಯಾಂ ವೈದೂರ ಮಯ್ಯಾಂ ಪಚತಿ ತಿಲಕಣ ಇಂಧನ ಚಂದನಾದ್ಯೈಹಿ. ಯಾರೋ ಒಬ್ಬರು ಹಂತ್ಯಾಕ ಬಂಗಾರ ಪಾತ್ರೆ, ಬಂಗಾರದ ಭಾಂಡೆ, ಅದಕ್ಕೆ ರತ್ನ ವಜ್ರ ವೈಡೂರ್ಯ ಹಚ್ಚಾರಂತಾರೆ. ಹೌದು ಹಚ್ಚಾರ. ಅಂತಹ ದೊಡ್ಡ ಪಾತ್ರೆಯೊಳಗೆ ಕೆಳಗೆ ಚಂದನದ ಕಟ್ಟಿಗೆ ಉರಿ ಹಚ್ಚಾರಂತ. ಉರಿ ಎದ್ರ ಹಚ್ಚಾರಿ? ಚಂದನ ಕಟ್ಟಿಗೆ ಉರಿ. ಚಂದನ ಕಟ್ಟಿಗೆ ಉರಿ, ಬಂಗಾರದು ಪಾತ್ರೆ, ಮುತ್ತು ರತ್ನ ಹಚ್ಚಾರ, ವಜ್ರ ವೈಡೂರ್ಯ. ಅದ್ರಾಗ ಏನು ಕುದಿಸ್ಬೇಕ್ರಿ? ಖೀರ್ ಮಾಡ್ಬೇಕ? ಏನು ಮಾಡಬೇಕು? ಅಲ್ಲ, ಪಾತ್ರೆ ಬಂಗಾರದು, ವಜ್ರ ವೈಡೂರ್ಯ ಹಚ್ಚಿರಿ, ಕೆಳಗೆ ಶ್ರೀಗಂಧದ ಕಟ್ಟಿಗೆ ಉರಿ ಹಚ್ಚಿರಿ. ಅದರಾಗ ಪರಮಾತ್ಮ ನೈವೇದ್ಯ ತಯಾರು ಮಾಡಬೇಕೇ ವಿನಃ ಅದ್ರಾಗ ಬೆಳಗಡ್ಡಿ ಉಳ್ಳಾಗಡ್ಡಿ ಕುದಿಸಿದ್ರೆ ಹೆಂಗೆ ಮೂರ್ಖ ಅಂತಾರೆ, ಹಂಗೆ ನಿಂದು ಹಾಗೆ ಹಣೆ ಬರದ. ಇದು ಬಂಗಾರದ ಪಾತ್ರೆ ಅದವಯಪ್ಪ. ಇದರಾಗ ಪರಮಾತ್ಮನ ಧ್ಯಾನ, ಪರಮಾತ್ಮನ ಚಿಂತನೆ, ಪರಮಾತ್ಮನ ಇದು ಇಡಬೇಕೆ. ಹೋಗಿ ಬಿಡಕ್ಕಿಂದ ನಾನು ಹೇಳ್ತೀನಿ, ನನ್ನ ಗಂಡ, ನಾನು ರೊಕ್ಕ, ನಾನು ಅಭಿಮಾನ. ಬೆಳ್ಳಗಡ್ಡಿ ಕುದಿಸ್ತಾಕತ್ತೀರಿ, ಅದು ಕಟ್ಟಿಗೆ ಹೆಂಗೆ ಇಂಧನ ಚಂದನ ದೇಹಿ. ಒಂದು ಬಂಗಾರಕ್ಕೆ ಎಷ್ಟು ಕಿಮ್ಮತ್ತದ, ಶ್ರೀಗಂಧ ಕಟ್ಟಿಗೆ ಎಷ್ಟು ಕಿಮ್ಮತ್ತದ, ಆಟ ನಿಮ್ಮ ಶ್ವಾಸಕ್ಕೆ ಕಿಮ್ಮತ್ತದ. ಶ್ವಾಸ ಹೊರಗೆ ಬರ್ತದಲ್ಲ ಮತ್ತು ಒಳಗೆ ಹೋಗೋದಲ್ಲ, ಅದು ಬಂಗಾರಕ್ಕಿಂತ ಹೆಚ್ಚಿನ ಕಿಮ್ಮತ್ತದ. ಗಾಡಿ ಕುಂತ ಬಳಕ ಎಷ್ಟು ರೊಕ್ಕ ಕೊಡ್ತೇವೆ, ಉಸುಲು ಹೊಳಿ ತೊಗೊಂಬಂದ್ರೆ ಬರ್ತದೆ? ಇಲ್ಲ. ಇಂಥ ಕಿಮ್ಮತ್ತಿನ ಶರೀರವನ್ನು ನೀ ಸಂಸಾರಕ್ಕೆ ಖರ್ಚು ಮಾಡಕತ್ತಿ ಅಂದರೆ ಎಂಥ ಮೂರ್ಖ ಇದೆಯಪ್ಪ. ವಿಚಾರ ಮಾಡಿ ನೋಡು ಅಂತ ಮಹಾತ್ಮರು ನಮ್ಮ ಮೇಲೆ ಮಾಡ್ಯಾರ. ಮತ್ತು ಏನು ಮಾಡಂತಾರೆ? ತೊಳುವುದೇ ಮಾಡ್ಬೋದಾವು, ಜಸ್ಟ್ ನೌ ಆ್ಯಂಡ್ ಹಿಯರ್. ಈಗ ಈ ಸದ್ಯ ಏನು ಮಾಡಬೇಕು? ಇನ್ನೊಮ್ಮೆ ಹುಟ್ಟಲಾರ್ದಂಗೆ ಸಾಯಲಾರ್ದಂಗೆ ಮಾಡ್ಕೋ. ಭವಹರಣ. ನಾಚಿಕೆ ಬರೋಂಗಿಲ್ಲ ನಿನಗೆ. ಹುಟ್ಟಕ್ಕೆ ಸಾಯಕ್ಕೆ 2 ಸಲ ಹುಟ್ಟಿದ, 2 ಸಲ ಸತ್ತಿ. ಹಾಕೊಂಡು ದಂಗಿ ಹಾಕ್ಕೊಳ್ಳೋಕ್ಕೆ ಬೇಸರ ಬರ್ತದೆ ಅಲ್ಲ? ಉಟ್ಟು ಪ್ಯಾಂಟ್ ಉಡೋಕ್ಕೆ ಬೇಸರ ಬರ್ತದೆ. ದಿನ ಅದೇ ಸೀರೆ ಉಡೋಂದ್ರೆ ಬೇಸರ ಬರ್ತದೆ. ದಿನ ಮನುಷ್ಯ ಆಗಿ ಬೇಸರ ಬಂದಿಲ್ಲ ನಿನಗೆ? ಸಂಬಳ ತೆಗೆದು ಕಳೆದು ಕೊಂಡಿ ತೊಳೆದು ಮ್ಯಾಲೆ ತೊಳೆದು ಬೇಸರ ಬಂದಿಲ್ಲ? ಮತ್ತು ಅದೇ ತೊಳಿತಿ, ಅದೇ ಉಳ್ತಿ, ಅದೇ ತಿಂತಿ, ಬೇಸರ ಇಲ್ಲ? ಹುಟ್ಟದು ಉಡೋಕ್ಕೆ ಬೇಸರ, ತಿಂದು ತಿನ್ನೋಕ್ಕೆ ಬೇಸರ. ದಿನ 3 ಸಲ ತೊಳ್ಕೋತಿಯಲ್ಲ, ಬೇಸರ ಬಂದಿಲ್ಲ? ಹೋಮಾಲೆಗೆ ಅಲಸು, ಸ್ವಲ್ಪ ಹಾಸ್ಯ. ಸಾಕನ್ನು ಸಂಸಾರಕ್ಕೆ ಸಾಕು ಅನ್ಬೇಕಂದ್ರೆ ಏನಾರ ಬೇಕು ಅನ್ಬೇಕು. ಹುಡುಗರ ಕೈಯಿಂದ ಸಾಮಾನು ಕಸ್ಕೋಬೇಕಂದ್ರೆ ಏನಾರ ಆಟಿಗೆ ತೋರಿಸೇ ಕಸ್ಕೋತೀರಿ, ಇಲ್ಲಕ್ಕೆ ಬಿಡಂಗಿಲ್ಲ ಅವು. ಚಾಕು ಕೊಡೋದು ಕೊಡಂಗಿಲ್ಲ ಅವು. ಏನ್ರಿ ಮಿಠಾಯಿ ತೋರಿಸ್ರಿ ಕೊಡ್ತಾವೆ. ಹಂಗೆ ಈ ಸಂಸಾರ ಹೋಗಬೇಕು ಅಂದ್ರೆ ಏನು ತೋರಿಸ್ತಾರೆ ಅವರು? ಪರಮಾತ್ಮ ಭಗವಂತನ ಧ್ಯಾನ ಮಾಡು, ಪೂಜೆ ಮಾಡು. ಅದನ್ನು ಮಾಡಿದೆ ಅಂದ್ರೆ ಇವೆಲ್ಲ ಸುಖಕ್ಕಿಂತಲೂ ಹೆಚ್ಚಿನ ಸುಖ ಅದ. ರಾಜ ಒಲ್ದಂದ್ರೆ ಏನು ಕಡಿಮೆ ಅದ ರೀ? ಗಂಡ ಪ್ರಸನ್ನ ಆದರೆ ಏನು ಕಡಿಮೆ ಅದ ರೀ?
ಪರಮಾತ್ಮ ಪ್ರಸನ್ನ ಆದರೆ ಏನು ಕಡಿಮೆ ಅದ ರೀ? ಏನು ಕಡಿಮೆ ಅದ? ಅದಕ್ಕೆ ಮಹಾನುಭಾವರು ಅಪ್ಪ ಏನಂತಾರೆ ನಮಗೆ ಭಾಳ ಚಂದ, ನೋಡಪ್ಪ ನೀ ಇದಕ್ಕೆ ಸ್ವಲ್ಪ ಬೇಸರ ಪಡ್ರಿ, ಅದ ಭವಮಾಲೆಗೆ ಅಲಸು. ಹುಟ್ಟು ಸಾಯಕ್ಕೆ ಏನಪ್ಪ ಅಂತ ಕೇಳಿದರೆ ಸಾಕನ್ನು ತುರಂತ ಮಾಡೋ ಕೆಲಸ ಏನದ, ಅದು ತೊಳುವುದೇ ಮಾಡಪ್ಪ. ತುರಂತ, ಜಸ್ಟ್ ನವ್ ಆ್ಯಂಡ್ ಹಿಯರ್ ಅಂತಾರೆ. ಈಗ ಈ ಸದ್ಯ ಏನು ಕೆಲಸ ಅದ ಅದು ಮಾಡು. ಅದು ಯಾಕೆ ಕೆಲಸ ರೀ ಸ್ವಾಮಿಗಳು? ಜಸ್ಟ್ ನವ್ ಆ್ಯಂಡ್ ಹಿಯರ್ ಅಂತೀರಿ. ಈಗ ಈ ಸದ್ಯ ಮಾಡೋ ಕೆಲಸ ತುರಂತ. ಎಲ್ಲ ಹೆಂಡ್ತಿ ಗಂಡ ರೊಕ್ಕ ರೂಪಾಯಿ ನೌಕರಿ ಅದೆಲ್ಲ ಆಮೇಲೆ ನಿಮ್ಮ ಕೆಲಸ ಅದ. ಈ ಸದ್ಯ ಜಸ್ಟ್ ನವ್ ಹಿಯರ್, ಈಗ ಮಾಡ್ತಕ್ಕಂಥ ತುರಂತ, ಈ ಸದ್ಯ ಈಗ ಮಾಡ್ತಕ್ಕಂಥ ಕೆಲಸ ಯಾವುದ್ರಿ? ಅದು ಭವಹರಣ. ಎರಡು ಚಂದ ಹೇಳಿದ್ರಿ. ನಾಳೆ ಅನ್ನಂಗಿಲ್ಲ ಇದಕ್ಕೆ. ಈ ಸದ್ಯ ಮಾಡೋ ಕೆಲಸ ಯಾವುದು? ಭವಹರಣ. ಹಂಗಂದ್ರೆ ಏನು ರೀ? ಭವಹರಣ ಅಂದ್ರೆ ಏನು ರೀ? ಭವಹರಣ ಅಂದ್ರೆ ಏನು ರೀ? ಹುಟ್ಟುವುದು ಸಾಯುವುದು ಮುಗಿಸೋದು. ಹುಟ್ಟಲಾರ್ದ ಈ ಸದ್ಯ ಮಾಡ್ಕೊಳ್ಳೋ ಕೆಲಸ ಹುಟ್ಟಲಾರ್ದಂಗೆ, ಹುಟ್ಟಿದೆಲ್ಲ ಏನು ಮುಂದೆ ಸಾಯಲಾರ್ದಂಗೆ ಈ ಸದ್ಯ ಮಾಡೋ ಕೆಲಸ ಅದು. ನಾಳೆನೂ ಕೆಲಸ ಅಲ್ಲ, ಇವತ್ತ ಈ ಸದ್ಯ ಯಾವುದು? ಇನ್ನೊಮ್ಮೆ ಹುಟ್ಟಲಾರ್ದಂಗೆ, ಹುಟ್ಟಿದ ಮೇಲೆ ಸಾಯಲಾರ್ದಂಗೆ ಮಾಡೋ ಕೆಲಸ ಮೊದಲನೇ ಕೆಲಸ. ಉಳುಕಿವೆಲ್ಲ ಏನು ಉಪಯೋಗ ಇಲ್ಲವು. ಯಾಕೆ? ಸಾಯ್ತಿ, ಏನು ಗಳಿಸಿದ್ರು ಸಾಯ್ತಿ. ಸಾಯಲಾರ್ದಂಗೆ, ಸತ್ತ ಮೇಲೆ ಹುಟ್ಟಲಾರ್ದಂಗೆ, ಹುಟ್ಟ ಮೇಲೆ ಸಾಯಲಾರ್ದಂಗೆ ಮಾಡೋ ಕೆಲಸ ಈ ಸದ್ಯ ಮಾಡೋದು. ನಾಳೆ ಅಲ್ಲ, ನಾಳೆ ಈ ಸದ್ಯ ಮಾಡೋದು. ಬಹುಶಃ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತದೆ. ಹೆಂಗೆ ರೀ ಸ್ವಾಮಿಗಳು ಸಾಯಲಾರ್ದಂಗೆ ಹೆಂಗೆ ಇರೋಕ್ಕೆ ಬರ್ತದೆ ರೀ? ಸತ್ತ ಮೇಲೆ ಹುಟ್ಟಲಾರ್ದಂಗೆ ಹೆಂಗೆ ಇರೋಕ್ಕೆ ಬರ್ತದೆ ರೀ? ಹುಟ್ಟಲಾರ್ದಂಗೆ ಸತ್ತ ಬೆಳಗ್ಗೆ ಹುಟ್ಟಬೇಕು, ಹುಟ್ಟಬೇಕು, ಸಾಯಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟದವ ಸಾಯ್ತಾನೆ, ಸತ್ತವ ಹುಡ್ತಾನೆ. ನೀವು ಈ ಸದ್ಯ ಮಾಡೋ ಕೆಲಸ ಅಂದ್ರೆ ಹುಟ್ಟಲಾರ್ದಂಗೆ ಸಾಯಲಾರ್ದಂಗೆ ಮಾಡೋದು ಮೊದಲನೇ ಕೆಲಸ ಅಂತೀರಿ. ಅದು ಹೆಂಗೆ ಸಾಧ್ಯ ಅದ ರೀ ಸ್ವಾಮಿ? ಇದು ಆಗೋ ಮಾತಲ್ಲ. ಹುಟ್ಟದವ ಸಾಯಬೇಕು, ಸತ್ತವ ಹುಟ್ಟಬೇಕು. ನೀವಂತೀರಿ ಹುಟ್ಟು ಸಾಯಲಾರ್ದಂಗೆ ಮಾಡ್ಕೊಳ್ಳೋದೇ ಮೊದಲನೇ ಕೆಲಸ ಎದ್ದ ಮೇಲೆ. ಅದು ಹೆಂಗೆ ರೀ? ನಾಳೆಗೆ ಹುಟ್ಟಿದ ಮೇಲೆ ಸಾಯಲಾರ್ದಂಗೆ ನಾಳೆಗೆ ಅದ್ರ ಬಗ್ಗೆ ಮಾತಾಡೋದು.